ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಭಾನುವಾರ. ಇವತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ಇದೆ. ಗುರು ಯಥಾ ಪ್ರಕಾರ ಮೇಷದಲ್ಲಿರ್ತಕ್ಕಂಥದ್ದು, ಚಂದ್ರ ಸಿಂಹರಾಶಿಯಲ್ಲಿ, ರಾಹು ಕೇತು ಮೀನ ಹಾಗೂ ಕನ್ಯಾದಲ್ಲಿ, ಸೂರ್ಯ ಬುಧ ಶನಿ ಕುಂಭದಲ್ಲಿದ್ದಾರೆ. ಸುಮಾರು 30 ವರ್ಷಗಳ ನಂತರ ಅಲ್ಲೊಂದು ಸಂಗಮ ವಿಶೇಷವಾಗಿ. ಇನ್ನು ಕುಜ ಶುಕ್ರ ಮಕರದಲ್ಲಿ ಇರ್ತಕ್ಕಂಥದ್ದು. ಕಲಾವಿದರು ಎಚ್ಚರಿಕೆ ಆಗಿರಬೇಕು. ಅಲ್ಲೆಲ್ಲೋ ನೈತಿಕ ಮಾತುಗಳು ಬಾಯಿ ಜಾರತಕ್ಕಂಥದ್ದು ನಡೆಯುತ್ತೆ. ಶುಕ್ರ ಕಲಾವಿದರು, ಕಲೆಗೆ ಸಂಬಂಧಪಟ್ಟಂಥವ್ರು. ಕುಜ ಸ್ಪೋರ್ಟ್ಸ್, ಹೊರಟು ಜಗಳ, ಶಕ್ತಿ, ಬಲ ಅನ್ನತಕ್ಕಂಥದ್ದು, ರಿಯಲ್ ಎಸ್ಟೇಟು, ಬೆಂಕಿ, ಪಟಾಕಿ, ಈ ಬಾಂಬು, ಕೆಮಿಕಲ್ಸು, ಈ ರೀತಿ ನೋಡಿರ್ತೀರಿ. ಪಟಾಕಿ ಡಮಾಲನ್ನಿದ್ದಿರೋದು, ಯಾವುದೋ ಒಂದು ಅತ್ತರಿನ ಸೆಂಟ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿರೋದು. ಹಾಗೆ ಕಲಾವಿದರ ಜೀವನದಲ್ಲೂ ಒಂದು ಸ್ತ್ರೀ ಬಗ್ಗೆ ಮಾತಾಡಿಬಿಟ್ಟಿದ್ದಾನೊಬ್ಬ ರಾಜಕೀಯ ವ್ಯಕ್ತಿ, ನೋಡಿದ್ದೇವೆ. ಅಂದ್ರೆ ಭೋಗವ ಕಲಾವಿದರು, ಅವರಿಗೆ ಕಲೆ ಬಿಟ್ಟರು ಬೇರೆ ಗೊತ್ತಿಲ್ಲ. ಸ್ವಲ್ಪ ಸೆನ್ಸಿಟಿವ್, ಕೆದಕ್ ಬಿಟ್ರೆ ತಕ್ಕಂತ ಏನೋ ಒಂದು ಮಾತಾಡ್ಬಿಡ್ತಾರೆ. ತಮಗ್ ತಾವಾಯ್ತು ಅದೊಂದು ಲೋಕ. ಸೊ ನಡೀತಿದೆ. ಸ್ವಲ್ಪ ಎಚ್ಚರಿಕೆ ಅಂದಿರಿ. ಕಲಾರಂಗದಲ್ಲಿರೋರು, ಸ್ಪೋರ್ಟ್ಸ್ ರಂಗದಲ್ಲಿರೋರು, ರಿಯಲ್ ಎಸ್ಟೇಟ್ ಅಲ್ಲಿರೋರು, ಪೊಲೀಸ್ ಇಲಾಖೆ ಬಹುದೊಡ್ಡ ಪೊಲೀಸ್ ಅಧಿಕಾರಿ ದಿಢೀರಂತ ಇನ್ನೂ 2 ತಿಂಗಳಿದೆ, ರಿಸೈನ್ ಮಾಡಿಬಿಟ್ಟಿದ್ದಾರೆ. ಕಮಿಷನರ್ ಮಟ್ಟದ ವ್ಯಕ್ತಿ. ಯೋಚನೆ ಮಾಡಿ ನೋಡಿ. ಹಾಗೆಯೇ ಶುಕ್ರ ಕುಜ ಸೇರಿದಾಗ ಸ್ತ್ರೀಯರ ಮೇಲೆ ಅಪವಾದಗಳು, ಅವಮಾನಗಳು ಇನ್ನೊಂದು ಬರತಕ್ಕಂಥದ್ದುಂಟು. ದುಡುಕಬೇಡಿ. ಪ್ರೀತಿ ಪ್ರೇಮಿಸಿ ಮದುವೆ ಆಗತಕ್ಕಂಥವ್ರು ಸ್ವಲ್ಪ ನಿಧಾನ ಮಾಡಿ. ಗಡಿಬಿಡಿಗಳು, ಕನ್ಫ್ಯೂಷನ್ಗಳು ಸ್ವಲ್ಪ ಇರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ರಾಜಕಾರಣಿಗಳಿಗೂ ಕೂಡ, ಯಾಕಂದ್ರೆ ಶನಿ ಸೂರ್ಯ ಸೇರಿದಾಗ ಕುಂಭದಲ್ಲಿ ಅಲ್ಲೆಲ್ಲೋ ಅವರಿಗೂ ಒತ್ತಡದ ಛಾಯೆ. ದೊಡ್ಡ ಮಟ್ಟದ ದೊರೆ ಮಟ್ಟದ ಅಧಿಕಾರಿಗಳು, ಸ್ಥಾನ ಗೌರವ ಅಂತ ಇರತಕ್ಕಂಥವ್ರಿಗೆ ಒಂದು ಎಳೆದಾಟಗಳಿರತಕ್ಕಂಥದ್ದಿರುತ್ತೆ. ವೆರಿ ವೆರಿ ಕೇರ್ಫುಲ್. ದುಷ್ಟರ ಸಹವಾಸ ನಮ್ಮ ಇಡೀ ಜೀವನವನ್ನ ಸರ್ವನಾಶ ಮಾಡಿಬಿಡುತ್ತೆ. ನೋಡಿ, ನಾವು ಮೋಸ ಹೋಗಿದ್ದಲ್ಲ, ನಾವು ಮೋಸ ಹೋಗ್ಲಿಕ್ಕೆ ಜಾಗ ಕೊಟ್ಟು ಬಿಟ್ಟಿವಿ, ನಂಬಿಬಿಟ್ಟಿವಿ. ನಂಬಿಕೆ ದ್ರೋಹ. ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಪುಟ್ಟ ಸಂಸ್ಕಾರದ ಕಥೆಯನ್ನ ಹೇಳ್ತಿದ್ದೇನೆ. ಇವತ್ತು ನಡೀತಿರೋದೇ ಅದು. ಈ ಕಲಿಯುಗದಲ್ಲಿ ನೆನಪಿಟ್ಟುಕೊಳ್ಳಿ, ಒಳ್ಳೆ ಗೆಳೆಯ, ಒಳ್ಳೆ ಸ್ನೇಹಿತ, ಒಳ್ಳೆ ಮಿತ್ರ, ಒಳ್ಳೆ ಬಂಧು, ಒಳ್ಳೆ ಆತ್ಮೀಯ ಇಲ್ಲ ಮಕ್ಕಳೇ. ನೀವು ಇರೋವರೆಗೆ, ನಿಮ್ಮಿಂದ ಲಾಭ ಇರೋವರೆಗೂ ನೀವು ನಮ್ಮ ಗುರು, ನೀವು ಲಾಭ ಇರೋವರೆಗೂ ನಮ್ಮ ಅಣ್ಣ, ನೀನು ಲಾಭ ಕೊಡೋವರೆಗೂ ನೀನು ನನ್ನ ಭಗವಂತ. ಇಲ್ಲ, ನಿನಗೂ ಬರಲ್ಲ, ನಿನಗೂ ನೈವೇದ್ಯ ಇಡಲ್ಲ, ಪೂಜೆ ಮಾಡಲ್ಲ. ಹೋಗ್. ಕೊಟ್ಟರೆ ಮಾತ್ರ, ಇದ್ದರೆ ಮಾತ್ರ, ಒಳ್ಳೆತನ ಕೊಡೋವರೆಗೂ, ಈ ಕೈ ಕೊಡೋವರೆಗೂ ಏನ್ ಗೊತ್ತಾ, ಎಲ್ರೂ ನಿಲ್ತಾರೆ, ಎಲ್ರೂ ಚಪ್ಪಾಳೆ ತರ್ತಾರೆ. ಹೌದು ಮಕ್ಕಳೇ, ತುಂಬಾ ಹುಷಾರಾಗಿರ್ಬೇಕು. ಯಾರ ಜೊತೆ ನೋಡಿ, ಗೆಳೆತನ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಯುಗಕ್ಕೆ. ಅಲ್ಲಿ ಏನೋ ಒಂದು ಅಪವಿತ್ರ ಮೈತ್ರಿ ತಂದಿಟ್ಟು ಬಿಡ್ತಾರೆ, ದುರುಪಯೋಗ ಮಾಡ್ಕೋತಾರೆ, ದುರುದ್ದೇಶ ಪೂರ್ವಕವಾಗಿ ನಿಂತ್ಕೊಂತಾರೆ. ಏನ್ ನಾನು ಯಾರು ಗೊತ್ತಾ, ಎಲ್ಲ ನಂದೆ. ಗೆಲುವಿಗೆ 1000 ಅಪ್ಪಂದಿರು ಮಕ್ಕಳೇ. ನಾನ್ ಗೆಲ್ಸಿದ್ ಗೊತ್ತಾ, ನಾನು ಅವತ್ತು ಓದ್ಸಿದ್ ಗೊತ್ತಾ, ನನ್ನ ಸ್ಟೋರಿ ಗೊತ್ತಾ, ಅದು ನನ್ನ ದುಡ್ಡು ಗೊತ್ತಾ. ಹೀಗೆ ಕಷ್ಟಪಟ್ಟಿದ್ ಯಾರು ಗಮನಿಸೋಲ್ಲ. ಆದ ಅವಮಾನಕ್ಕೆ ಯಾರು ಬರಲ್ಲ. ಸೋಲಿಗೆ ಒಬ್ಬನೇ ಅಪ್ಪ, ಅದು ನಾವೇ. ನಾವು ಸೋತರೆ ನಾವೇ ಅನುಭವಿಸ್ಬೇಕು, ನಾವೇ ಕಣ್ಣೀರ್ ಹಾಕ್ಬೇಕು, ನಾವೇ ಬಾಧೆ ಪಡಬೇಕು. ಮೊನ್ನೆ ಕೂಡ ಒಂದು ತಾಯಿ ಜೀವ, ಹೆಸರು ಹೇಳೋಕ್ ನನಗೆ ಸಂಕಟವೇ, ಸರಸು ಅಂತ ಹೇಳಬಲ್ಲೆ ಅಷ್ಟೇ. ಸರಸ್ವತೀ ದೇವಿಯೇ ನನ್ನ ಅಕ್ಕನ ಹೆಸರು. ಪುಟ್ಟ ಮಗು, ದೂರದಿಂದ ಬಂದಿದ್ದೆ. 6 ತಿಂಗಳಲ್ಲಿ ಎಲ್ಲ ತಟಸ್ಥ.
ಮನೆ ಕಟ್ಲಿಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. 2 ಫ್ಲೋರ್ ಬಂದಿದೆ, ದಾಳಿ ಎದ್ದು ಬಿಟ್ಟಿದೆ. ದಿಢೀರಂತ ಹಾರ್ಟ್ ಅಟ್ಯಾಕ್ ಅಲ್ಲಿ ಯಜಮಾನ್ರು. ಒಳ್ಳೆ ದೊಡ್ಡ ಹೆಸರಿನ ವ್ಯಕ್ತಿ, ತುಂಬಾ ಪ್ರೀತಿಸೋ ವ್ಯಕ್ತಿ, ತುಂಬಾ ಧೈರ್ಯ ಹೇಳೋ ವ್ಯಕ್ತಿ, ತುಂಬಾ ಸಮಾಧಾನ ಹೇಳೋ ವ್ಯಕ್ತಿ, ಎಲ್ಲದಕ್ಕೂ ಎಲ್ಲ ಧರ್ಮ. ಆ ಮಗು ನೋವೇ ನೋಡಿಲ್ಲ, ಗೊತ್ತೇ ಇಲ್ಲ ಅಂತ ಪ್ರೀತಿ, ಗಂಡನ ಪ್ರೀತಿ, ಮಕ್ಕಳ ಪ್ರೀತಿ, ಅತ್ತೆ ಮಾವ ಪ್ರೀತಿ, ಕುಟುಂಬದ ಪ್ರೀತಿ, ವ್ಯವಸ್ಥೆಯ ಪ್ರೀತಿ ಎಲ್ಲ ಇದೆ. ದಿಢೀರಂತ ಅದಕ್ಕೆ ಹೇಳ್ತಿರ್ತಾನೆ, ಜಾತಕ ಪರಾಮರ್ಶೆ ಮಾಡಿ, ನಿಮ್ ಶಕ್ತಿ ತಿಳ್ಕೊಳ್ಳಿ. ಮನೆ ಕಟ್ಟಬಾರ್ದಿತ್ತು, ಏಟು ಮನೆ ಯಜಮಾನನ್ಗೆ ಹೊಡೆದ್ಬಿಟ್ಟಿದೆ. ಇನ್ನೂ ಇಬ್ರು ಗೀತಕ್ಕ ಅಂತ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಸುಮಾರು 1 ವರ್ಷಗಳಿಂದ ಬರ್ತಾರೆ. ಇವತ್ತಿಗೂ ಹೇಳ್ತಾರೆ, ನಮ್ಗೆ 10 ವರ್ಷದ ಮಗ ಗುರುಗಳೇ, ನೀವು ಹೇಳ್ಕೊಟ್ಟಂತ ಸಂಕಲ್ಪ ಮಾಡಿ ನಮಗ್ ನೋಡಿ, ಮಗು ಇದೆ, ಫ್ಯಾಕ್ಟ್ರಿ ಇದೆ. ಇವತ್ತು ತಿಂಗಳಿಗೊಂದು 15-20 ಲಕ್ಷದ ವ್ಯವಹಾರ ಮಾಡೋಷ್ಟು ಮಟ್ಟಕ್ಕೆ ಕಾಲ್ಗಟ್ಟಕ್ಕೆ ಎಲ್ಲೋ ನಿಂತಂತವರು. ತುಂಬಾ ಖುಷಿ ನನ್ಗೆ ಅವ್ರು ನೋಡ್ತಿದ್ರೆ. ಎಷ್ಟು ವರ್ಷಗಳಿಂದ ಬರ್ತಿದ್ದಾರೆ. ತಾಯಿ ಜೀವ ಬರಬಾರ್ದು ಅಂತ ಬಯಸ್ತಾನೆ. ಜ್ಯೋತಿಷ ಸಾಮಾನ್ಯರಿಗಲ್ಲ, ತಟ್ಕೊಳ್ಳಲ್ಲ. ಇದೀಗೆ ಇರುತ್ತೆ, ಮಾಡ್ಕೊಳ್ಳಿ. ಮಾಡಲ್ಲ. ಮಳೆ ಗ್ಯಾರಂಟಿ. ಒಂದು ರೈನ್ ಕೋಟ್ ಹಾಕೊಂಡು ಹೋಗ್ರು, ಒಂದ್ ಕೊಡೆ ಇಟ್ಕೊಂಡು ಹೋಗ್ರು, ಬೇಡ ಕುಡಿದ್ ಬಿಟ್ಟಿದೀರಾ, ಟ್ಯಾಕ್ಸಿಲ್ ಹೋಗ್ಬಿಟ್ರು ಮನೆಗೆ, ನೀವ್ ಯಾಕರು ಗಾಡಿ ಡ್ರೈವ್ ಮಾಡ್ಕೊಂಡು ಹೋದ್ರಿ. ಈ ಮಳೆನಲ್ಲಿ, ಜೋರ್ ಮಳೆನಲ್ಲಿ ಎಲ್ಲಿ ಹಳ್ಳ ಇದೆಯೋ ಏನಿದೆಯೋ, ಯಾರು ನಮ್ಮ ಮೈ ಮೇಲೆ ನುಗ್ತಾರೋ ಗೊತ್ತಿಲ್ಲ. ಬೆಟರ್ ಮೊದ್ಲೇ ನಶೆನಲ್ಲಿದ್ದೇವೆ, ತೂಗಾಡ್ತಾ ಇದ್ದೇವೆ, ಹೌದಲ್ವಾ? ಅದೇ ಪರಿಹಾರ. ಅವನ್ ಯಾವಾಗ್ಲೂ ಜಗಳಕ್ಕೆ ಬರ್ತಾನೆ. ಕಷ್ಟವೇ. ಅಪ್ಪ ಹಾಕಿದ ಮನೆ, ಅದು ಅಜ್ಜ ಕಟ್ಟಿದ ಮನೆ, ಅಜ್ಜನ ಆಸ್ತಿ ಅಪ್ಪ ಕಟ್ಟಿದ್ದು, 50 ವರ್ಷದ ಮನೆ. ನಿಜವೇ, ಮನೆ ಬಿಟ್ಬಿಡಿ, ನಿಮ್ ಕೈಲಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ. ಅವನ ಹತ್ರ ನಿತ್ಯ ಕಲಹ ಯಾಕೆ? ಯಾರಿಗಾದ್ರೂ ಲೀಸಿಗೆ ಕೊಟ್ಬಿಡಿ, ಇಲ್ಲ ಮಾರ್ಬಿಡಿ, ಅವನೇ ತಗೋತಾನಂದ್ರೆ 10 ಲಕ್ಷ ಕಡಿಮೆಗೆ ಕೊಟ್ಬಿಡಿ. ನಿತ್ಯ ಕಲಹ ಯಾರು? ಇದನ್ನೇ ಹೇಳೋದು ವೈದಿಕ. ಎಲ್ಲ ಗುರುಗಳ ಬಡ್ದಾಡ್ಕೊಳ್ಳಿ ಹೋಗಿ, ಚುಚ್ಚಿಸ್ಕೊಳ್ಳಿ ಹೋಗಿ. ನಮ್ಮ ದೋಷಕ್ಕೆ ನಾವೇ ಕಾರಣ. ಒಂದ್ ಮಗು ಬಂದಿದೆ, ಬಿಕ್ಕಿ ಅಳ್ತಿದೆ. ಬ್ಯಾಂಕಲ್ಲಿ ಕೆಲಸ 28-29 ಆಗಿದೆ. ಈಗ ಮರಳಿ ಬದುಕು, ಇನ್ನೊಂದು ಕಟ್ತೀನಿ, ಇನ್ನೊಂದು ಮಾಡ್ತೀನಿ, ಇನ್ನೊಂದು ನೋಡ್ತೀನಿ. ಪೆಟ್ಟು ತಿಂದಿದ್ಯಾ ಆಲ್ರೆಡಿ, ಅದರಲ್ಲೇ ಪ್ರಯತ್ನ ಮಾಡು. ನಾನ್ ಮಾಡಲ್ಲ, ನನ್ಗದೇ ಬೇಕು. ವೈದಿಕ ಹೇಳುತ್ತೆ, ಇದನ್ನ ಬಿಟ್ಬಿಡು, ಇದ್ರಲ್ಲಿ ನೋವು ನಿನಗೆ. ದೊಡ್ಡ ಬ್ರಹ್ಮಗಂಟೆ. ಕೆಲವರಿಗೆ ತುಂಬಾ ಪಾಪ ನೋವಾಗಿರುತ್ತೆ, ಸತ್ಯವೇ. ನೋವಿದೆ ಹುಷಾರು, ನೋವಿದೆ ಹುಷಾರು. ಕೆಲವು ನಕ್ಷತ್ರಗಳಿಗೆ ಜನ್ಮತಾ ನೋವಿರುತ್ತೆ. ಉತ್ತರಾಭಾದ್ರ ನಕ್ಷತ್ರ, ಒಂದೇ ದಿನ 7 ಜನ ಬಂದಿದ್ದಾರೆ. ಉತ್ತರಾಭಾದ್ರ ನಂಬ್ತೀರಾ? 7 ಜನಕ್ಕೆ ಮದುವೆಯಲ್ಲಿ ಒಂದು ನೋವು. ಮದುವೆ ವಿಚಾರ, ಕುಟುಂಬದ ವಿಚಾರ, ಜವಾಬ್ದಾರಿಗಳು ಮಾತ್ರ ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ. ತುಂಬಾ ದೊಡ್ಡ ಸ್ಥಾಯಿ ಇಲ್ಲ. ಇದು ನಾಕಾಣೆ ಕಣೋ, 400 ಆಣೆ ಪಡೆಯೋ ತಾಕತ್ತಿದೆ. ಅಲ್ಲಿ ನೋಡಿ, ಇಲ್ಲಿ ಯಾಕೆ ನಿಂತ್ಕೋತೀರಿ? ನಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೋಬೇಕು. ಹೌದು, ಎಲ್ರಿಗೂ ಒಂದು ವೀಕ್ನೆಸ್ ಕೊಟ್ಟಿರ್ತಾನೆ, ಪಾಸಿಟಿವ್ ಕೊಟ್ಟಿರ್ತಾನೆ. ಪಾಸಿಟಿವ್ನ ಜಾಸ್ತಿ ಮಾಡ್ಕೋತಾ ಹೋಗೋಣ, ವೀಕ್ನೆಸ್ ಕಡಿಮೆ ಮಾಡಕ್ ಆಗೋಲ್ಲ. ಈಗ ನಾನು ಸಿಗರೇಟ್ ಸೇರ್ತಾನೆ, ದಿನಕ್ಕೊಂದು 5 ಪ್ಯಾಕೆಟ್ ಸೇರ್ತಾನೆ. ಈಗ 5 ಪ್ಯಾಕೆಟ್ ಅಂತ ಹೇಳ್ದ ಅಂದ್ರೆ ದಿನಕ್ಕಿರೋದೇ ಒಂದು 10 ಅವರ್ ನಿದ್ದೆ, ನಮ್ಮ ನಿತ್ಯಾನುಷ್ಠಾನ ಕರ್ಮಗಳು, ಸ್ನಾನ, ತಿಂಡಿ, ಊಟ ಒಂದು 12 ಅವರ್ ಹೋಯ್ತು. ಇರೋದೊಂದು 12 ಅವರ್. 5 ಪ್ಯಾಕೆಟ್ ಸೇರ್ತೇನೆ ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ, 10 ನಿಮಿಷಕ್ಕೂ ಒಂದೊಂದು ಸಿಗರೇಟ್ ಸೇರ್ತೀನಿ ಅಂತ ಆಯ್ತು. ಈಗ ಏನ್ ಮಾಡ್ಬೇಕು? ವೀಕ್ನೆಸ್ ಅದು ತುಂಬಾ ಬಿಸಿ ಇಟ್ಕೊಬಿಡ್ಬೇಕು. ನೀವು ನನ್ ಮುಂದ್ಗಡೆ ಕೂತಿದ್ದೀರಿ, ನಿಮ್ ಮುಂದ್ಗಡೆ ಸಿಗರೇಟ್ ಇಟ್ಕೊಂಡ್ರೆ ಹೆಂಗಿರುತ್ತೆ? ಗುರುಗಳು ನೋಡಪ್ಪ ಇದು. ಹೌದು, ನನ್ನ ಪರಮ ಪೂಜ್ಯ ಗುರುಗಳೊಬ್ರು ಇದ್ರು, ಜ್ಯೋತಿಷ್ಯ ಮಹಾಪಾರಂಗತರು. ಕೈಯಲ್ಲಿ ಸಿಗರೇಟ್ ಇಟ್ಕೊಂಡೇ ಇರೋರು. ಹೌದು, ಎದುರುಗಡೆ ಒಂದು ಕಸವಿಸಿ ಕಷ್ಟ, ನಾನು ಅದನ್ನ ನೋಡಿದ್ದೆ. ಸಿಗರೇಟ್ ಇಟ್ಟಿರೋರು 5 ಪ್ಯಾಕೆಟ್. ಹೆಲ್ತ್ ಇಶ್ಯೂ ಆಗಿ ಹೋಗ್ಬಿಟ್ಟು ತುಂಬಾ ಪ್ರಖ್ಯಾತ ಜ್ಯೋತಿಷ್ಯರು, ಅದ್ಭುತ ಪಾಂಡಿತ್ಯ. ಆ ವಾಗ್ದೇವಿ ಗಣಪತಿ, ಉಚ್ಚಿಷ್ಟ ಗಣಪತಿ ಒಲ್ದು ಬಿಟ್ಟಿತ್ತು ಅವರಿಗೆ. ಇವತ್ತಿಗೂ ನಾನು ಅದನ್ನ ಜಪ ಮಾಡ್ಕೋತೇನೆ. ನಾನು ಇವತ್ತೇನಾದ್ರೂ ಹೇಳ್ತೇನೆ ಅಂದ್ರೆ ಆ ಗಣಪತಿ ಅನುಷ್ಠಾನ, ಗುರುಗಳ ಅನುಷ್ಠಾನ, ವಾಗ್ದೇವಿ ಅನುಷ್ಠಾನ, ನಿಮ್ಮ ಪ್ರೀತಿಯ ಸಂಕಲ್ಪ ಮಕ್ಕಳೇ. ಈಗ ಬ್ಯುಸಿ ಇದ್ದಾನೆ, ನಿಮ್ ಮುಂದ್ಗಡೆ ಸಿಗರೇಟ್ ಹೆಂಗ್ ಹಿಡಿಯೋದು? ತಪ್ಪಾಗುತ್ತೆ. ಅವ್ರು ಹೋಗ್ಲಿ ಇನ್ನೊಬ್ರು, ಅವ್ರು ಹೋಗ್ಲಿ ಇನ್ನೊಬ್ರು.
ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಆಗೊಂದು ಸಣ್ಣ ಬ್ರೇಕು, ಕದ್ದು ಮುಚ್ಚಿ ಎಲ್ಲೋ ಹೊರಗಡೆ ಹೋಗಿ ಒಂದ್ ಸೇದಿ ಬಾಯಿ ತೊಳ್ಕೊಂಡು ಒಂದ್ ಪುಟ್ಟದಾಗ ಬಂದು ಕುತ್ಕೋಬಿಟ್ಟೆ. ಮತ್ತೆ ನಿಮ್ ಮುಂದ್ಗಡೆ ಅವಮಾನ ಆಗ್ಬಿಡುತ್ತೆ, ಅಪಮಾನ ಆಗ್ಬಿಡುತ್ತೆ. ಸೊ ಆತರ ಯಾರಾದ್ರೂ ದೊಡ್ಡವ್ರ ಮುಂದ್ಗಡೆ ಕುತ್ಕೊಬಿಡ್ಬೇಕು. ಅಪ್ಪ ಇದ್ದಾರೆ, ಅಜ್ಜ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮಕ್ಕಳ ಮುಂದ್ಗಡೆ ಸೇದು ಆಗಿಲ್ಲ, ದೊಡ್ಡವ್ರ ಮುಂದ್ಗಡೆ ಸೇದು ಆಗಿಲ್ಲ, ಕೆಲಸ ಮಾಡೋಕ್ ಬಾಸ್ ಮುಂದ್ಗಡೆ ಸೇದು ಆಗಿಲ್ಲ, ಪದೇ ಪದೇ ಎದ್ದು ಹೋದ್ರೆ ಬಾಸ್ ಬೈತಾರೆ, ಏನ್ರಿ ಇದು ಅಂತಾರೆ. ಸೊ ಆ ರೀತಿ ಅದನ್ನೇ ವೈದಿಕ ಹೇಳುದು. ಆ ರೀತಿ ತಂದಿಟ್ಕೋಬಿಟ್ರೆ ಆ ಕಡೆ ತಿರುಗೋಕ್ ಗಮನ ಇಲ್ಲ. ಈಗ ಈ ಕಡೆ ತಿರುಗದಿತ್ತಾನೆ ಗದೆ ಮೇಲೆ ಆಸೆ, ಈ ಗದೆ ನಾನು ಇಟ್ಕೋಬೇಕು ಅಂತ ಆಸೆ ಬರೋದು. ಈ ಹನುಮೂರ್ ತರ ನಾನು ಇನ್ನೊಂದೇನಾದ್ರೂ ನೆತ್ತಿ ಮೇಲೆ ಇಟ್ಕೋಬೇಕು ಅಂತ ತಿರುಗಲಿಕ್ಕೆ ನೋಡಲಿಕ್ಕೆ ಸಮಯವಿಲ್ಲದ ಹಾಗೆ ನಾವೊಂದು ಧ್ಯಾನಾಸಕ್ತರಾಗ್ಬೇಕು, ನಮಗಿಷ್ಟವಾದದ್ದು. ನೀವು ನಂಬಲ್ಲ, ನಿತ್ಯ ಒಂದು ಪುಸ್ತಕ ಇಟ್ಕೊಬಿಟ್ಟಿದ್ದೇನೆ ಈಗಲೂ. ಇಲ್ಲಿ ನೋಡಿ, ಅರ್ಚನಾ ವಿಭಾಗ. ಹೌದು, ಅಗ್ನಿ ಪುರಾಣದಲ್ಲಿ ವಿಶೇಷವಾಗಿ ಪತ್ರೆಗಳು, ಪುಷ್ಪಗಳು, ಇವುಗಳ ಪೂಜೆಗಳು, ಸಂಕಲ್ಪಗಳು, ಯಾವ ದೇವರಿಗೆ ಯಾವಾಗ ಯಾವ ತರ ಏನ್ ಇಡೋದು ಇದೆಲ್ಲ ಇದೆ, ತಂದಿಟ್ಕೊಂಡಿದ್ದಾನೆ. ಹುಡುಕ್ತಲೇ ಇರ್ತೇನೆ, ಅದ್ರ ಕಡೆ ಗಮನ. ನನಗೆ ಇಷ್ಟವಾದ ಪುಸ್ತಕ, ಇಷ್ಟವಾದ ಸಬ್ಜೆಕ್ಟ್ ಏನಾದ್ರೂ ಒಂದು ಓದಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ದ ಲಾಸ್ ಆಫ್ ಅಟ್ರಾಕ್ಷನ್, ಯದ್ಭಾವಂ ತದ್ಭವತಿ, ಗೀತೆ, ಮಹಾಭಾರತ, ಏನಾದ್ರೂ ಒಂದು, ನರಸಿಂಹ ಪುರಾಣ, ಎಲ್ಲೋ ಒಂದು ನನಗೊಂದು ಸಿಗ್ತಲೇ ಇರ್ತದೆ, ಅದನ್ನ ತಗೊಬಂದು ನಿಮಗೆ ಒಪ್ಪಿಸ್ಲಿಕ್ಕೆ. ಎಷ್ಟು ಬ್ಯುಸಿ ಇರ್ತೇನೆ ಅಂದ್ರೆ ಬೇರೆ ಇಲ್ಲ. ದಿನಕ್ಕೆ ನೀವು ನಂಬಲ್ಲ, ನಾನು 60 ರಿಂದ 70 ಟೀ ಕುಡಿತಿದ್ದೆ, 120 kg ಮೇಲೆ ಇದ್ದೆ. ಅಯ್ಯೋ, ಸರಿ ತಿಂತಿದ್ದೆ. ಒಂದು ಬಾರಿ ಕುತ್ಕೊಂಡ್ರೆ ಮಣಗಟ್ಲೆ ಇಡ್ಲಿ ತಿಂತಿದ್ದೆ. ಏನೋ ಇದು, ಯಾವಾಗ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ಹೆಲ್ತಿ ಆಗಿದ್ದೆ, ಗಟ್ಟಿ ಪಿಂಡ, ಎಷ್ಟು ತಿಂದ್ರು ಇದು. ಅದೇ ಹೇಳೋದು, ನಮ್ಮ ಹೊಟ್ಟೆ ಇದೆಯಲ್ಲ ಗೇಣುದು ಹೊಟ್ಟೆ, ಆದ್ರೆ ನಮ್ಮ ಮನಸ್ಸು ನಮ್ಮ ಹೊಟ್ಟೆ ಎರಡೂ ಒಂದೇ. ನೀನ್ ಏನನ್ ಬೇಕು ಬೇಕು ಅಂತ ಅದು ಎಷ್ಟು ಬೇಕಾದ್ರೂ ಕೊಡುತ್ತೆ. ಕೆಟ್ಟದ್ದು ಕೂಡ ಒಳ್ಳೇದು ಕೂಡ. ನಾವು ಒಳ್ಳೇದ್ ಕಡೆ ಯೋಚನೆ ಮಾಡಲ್ಲ. ಮೆಲ್ಲಗೆ 60 ಟೀಯಿಂದ ಸ್ವಲ್ಪ ಟೀ ಬಿಸಿ ಇಟ್ಕೊಂಡೆ ಕೆಲಸ. ಇರು ಆಮೇಲೆ ಕುಡಿಯೋಣ, ಇರು ಆಮೇಲೆ ಕುಡಿಯೋಣ, ಇರು ಆಮೇಲೆ ಕುಡಿಯೋಣ. ಇವತ್ತು ಒಂದ್ ದಿನಕ್ಕೆ 3 ಟೀಗ್ ಬಂದಿದ್ದಾನೆ. 3 ಇಲ್ಲ 2. ಮನೆಯಲ್ಲಿದ್ರೆ 3, ಆಫೀಸಿಗೆ ಬಂದ್ರೆ 2. ಅದು ಇಷ್ಟೇ ಚಿಕ್ಕ ಲೋಟದಲ್ಲಿ ತಾಯಿ ಜೀವ ರತ್ನಮ್ಮ ಮಾಡಿಕೊಡುತ್ತೆ. ನೋಡಿ, ನಮ್ಮ ತಾಯಿ ಹೆಸರೇ ರತ್ನಮ್ಮ. ಗುರುಗಳೇ ನೀರ್ ಕುಡ್ದಿಲ್ಲ ನೀವು, ನೀರು ಕುಡಿತಾ ಇರ್ತಾನೆ. ಅದ್ರ ಬದಲು ಆ ಟೀ ಕುಡಿಲೇಬೇಕು ಅಂದಾಗ ಟೀ ಪಕ್ಕದಲ್ಲಿರುತ್ತೆ. ಇಷ್ಟು ಆ ನಾಲಿಗೆಗೆ, ಆ ರುಚಿಗೆ ಹಂಗೆ ಪಕ್ಕಕ್ಕೆ ಇಟ್ಬಿಟ್ಟಿರ್ತಾನೆ. ಒಂದೇ ಟೀಯನ್ನ 3 ಗಂಟೆ ಇಷ್ಟಿಷ್ಟೇ, ಆ ಅರ್ಧದಲ್ಲೂ ಅರ್ಧ ಬಿಟ್ಬಿಟ್ಟಿರ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ನೀವು ನಂಬಲ್ಲ, ದೇಹ ತಗೊಳ್ತಿದ್ದಂತ ಆ ಒಂದು ಟಾಕ್ಸಿನ್, ಸಕ್ಕರೆಗಿಂತ ದೊಡ್ಡ ಕೆಮಿಕಲ್ ಇಲ್ಲ, ಆಟೋ ಬಾಂಬ್ ಇಲ್ಲ. ಇಟ್ಸ್ ಎ ಟೈಮ್ ಬಾಂಬ್. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಹೆಲ್ತಿ ಆಗಿದ್ದೇನೆ, ಒಂದು ಸಣ್ಣ ಬದಲಾವಣೆ, ಬಿಸಿ ಇಟ್ಕೋಬಿಟ್ಟೆ. ನನಗೆ ಇಷ್ಟವಾದದ್ದು ಬರೆಯೋದು, ಓದೋದು, ಪ್ರವಚನವೋ ಕೇಳೋದು, ನೋಡಿ ಅದು ತಾನಾ ಕಡಿಮೆ ಆಗಿ ಬಂದ್ಬಿಡ್ತು. ನಿಮ್ಮಲ್ಲೂ ಅಷ್ಟೇ ಈ ತರದ್ದೊಂದು ಮನೋವಿಕಾರಗಳು ಗೊತ್ತಿಲ್ಲದೆ ಒಂದು ಕೆಲವೊಂದು ಚಟಗಳು. ತುಂಬಾ ಕುಡಿಯೋರಿಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ರು, ಸಂಜೆ 6:30 7:30 ಒಳಗಡೆ ಹೊಟ್ಟೆ ತುಂಬಾ ತಿನ್ಬಿಡಿ ಅಂತ. ನೀವು ನಂಬಲ್ಲ, ಇದನ್ನ ನಾನು ಸುಮಾರು 1000 ಜನದ ಮೇಲೆ ಪ್ರಯೋಗ ಮಾಡಿದ್ದೇನೆ. 1000 ಜನನು ಸಕ್ಸಸ್ಫುಲ್ ಆಗಿದ್ದಾರೆ. ಇಷ್ಟಿಷ್ಟು ಕುಡಿಯೋರು ಇಷ್ಟಕ್ಕೆ ಬಂದ್ಬಿಟ್ಟಿದ್ದಾರೆ, ಇಷ್ಟು ಕುಡಿಯೋರು ಇಷ್ಟಕ್ಕೆ ಬಂದಿದ್ದಾರೆ, ಇಷ್ಟು ಕುಡಿಯೋರು ವಾರಕ್ಕೊಮ್ಮೆ ಬಂದಿದ್ದಾರೆ, ವಾರಕ್ಕೊಮ್ಮೆ ಬಂದಿರೋರು ತಿಂಗಳಿಗೊಮ್ಮೆ ಬಂದಿದ್ದಾರೆ. ಅದ್ಭುತ ಬದಲಾವಣೆ. ಅದ್ರಕ್ಕಿಂತ 10 ಪಟ್ಟು ಕಿಕ್ ಕೊಡುತ್ತೆ. ಆ ಸಮಯಕ್ಕೆ ಅದು ಬ್ರೈನ್ ಎಳೆಯುತ್ತೆ, ಬಾರೋ ತಗೊಳ್ಳೋ ಅಂತ. ಸರಿ ಊಟ ತಿನ್ಬಿಟ್ರೆ, ಇದನ್ನ ದ ಗ್ರೇಟ್ ರಜನಿಕಾಂತ್ ಕೂಡ ಹೇಳಿದ್ದಾರೆ, 10 ಪಟ್ಟು ಕಿಕ್ಕು ಹಿಂಗೆ ಬಿದ್ದ್ಬಿಡ್ತಾರಂತೆ. ತಿಂದವನ್ಗೆ ಹಂಗೇ ಸುಸ್ತು, ನಿದ್ದೆ, ಮಲಗ್ಬಿಡಿ ಹೋಗ್ಬಿಟ್ಟು ಬೆಟರು ಅಷ್ಟೇ. ಸೊ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಈ ಒಂದು ನಂಬಿಕೆಗಳು ಸುತ್ತಮುತ್ತ ಯಾವುದೋ ಒಂದು ವಿವೇಚನಾರಹಿತ ವ್ಯಕ್ತಿಗಳ ಜೊತೆ ಪ್ರಚೋದನೆ ಆಗಿ ಇವತ್ತು ನಮ್ಮ ಜೀವನವನ್ನ ಕತ್ಲಲ್ಲಿ ಇಟ್ಬಿಟ್ಟಿದೆ. ತುಂಬಾ ಹುಷಾರು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎರಡೂ ಬೇಡ. ಒಳ್ಳೆಯವರು ಬೇಡ, ಕೆಟ್ಟವರು ಬೇಡ. ನಮಗ್ ನಾವು ಒಳ್ಳೆಯವರಾಗಿದ್ರೆ ಸಾಕು. ನಿಮ್ಮಂತ್ರ ಲಾಭ ಬರೋರ್ಗೆ ಇರ್ತಾರೆ, ನಿಮ್ಮಿಂದ ನಷ್ಟ ಆಯ್ತು ಅಂದ್ರೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಗಳು. ಒಂದು ಮೂವಿ ಫ್ಲಾಪ್ ಆಗ್ಬಿಡ್ಲಿ, 2 ಮೂವಿ ನೋಡೋಲ್ಲ. ನೀವು ಆ ಒಂದು ಯೋಗಿ ನೋಡಿ, ಆಕ್ಟರ್, ನ್ಯಾಷನಲ್ ಅವಾರ್ಡ್ ವರ್ಗೂ ಕರ್ಕೊಂಡೋಗಿ ನಿಲ್ಸಿರೋದು.
ಮೂವೀಸ್ಗಳು ಬೇರೆ ಓಡ್ಲಿಲ್ಲ, ಯಾರು ಕರೆದು ಸೀನ್ಸ್ ಕೊಡ್ತಿದ್ದಾರೆ, ಚಾನ್ಸ್ ಕೊಡ್ತಿದ್ದಾರೆ? ನಟ ರಮೇಶ್ ಅರವಿಂದ್ಗಿಂತಲ್ಲ. ಯೋಚನೆ ಮಾಡಿ ನೋಡಿ, ಗೆದ್ರೆ ಊರೆಲ್ಲ ಬುಲಾವ್ ನಿಮಗೆ, ತುಂಬಾ ದಿನ ನಡೆಯೋಲ್ಲ. ಎಚ್ಚರಿಕೆ, ದೈವ ಯೋಗ ಯೋಗ್ಯತೆ ಎರಡೂ ಕೊಟ್ಟಿರುತ್ತೆ. ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇವತ್ತು ಕೂಡ ಅದೇ, ನಮ್ಮ ಒಂದು ಮಿತ್ರರೇ ನಮಗೆ ಶತ್ರುಗಳು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ನನ್ನ ಶತ್ರು ಯಾರು ಅಂತ ಗೊತ್ತು, ಅವನು ಯಾವ ರೀತಿ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತು ನನಗೆ. ಅವನನ್ನ ತಡೆದು ನಿಲ್ಲಿಸ್ಕೊಳ್ಳೋದು ಗೊತ್ತು, ಹೊಡೆಯೋದು ಗೊತ್ತು. ಆದ್ರೆ ನನ್ನ ಮಿತ್ರರು ನಮ್ಮ ಹತ್ರಲ್ಲೇ ಇದ್ದು ತಿಂದು ಬೆಳೆದು ಎಲ್ಲ ಅನುಭವಿಸಿ ಅವನಿಗೆ ನಮ್ಮಿಂದ ಲಾಭ ಇಲ್ಲ ಅಂದ ತಕ್ಷಣ, ಅದು ಬಂದು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅವನಿಗೆ ನೀವಿಲ್ಲ ಅಂದಿದ ತಕ್ಷಣ ನೋಡಿ ಅವನಲ್ಲಿ ವಿಕೃತ ಬದಲಾಗೋದು, ಮಹಾವಿಕೃತಗಳು ಹೊರಗಡೆ ಬರ್ತವೆ. ಅಂಥದ್ದೇ ಒಂದು ಪುಟ್ಟ ಕತೆ. ಹೌದು, ಎಡವಟ್ಟು ಸಂಘ ಜೀವನ ಭಂಗ ಅನ್ನತಕ್ಕಂಥದ್ದು. ಒಂದೆರಡು ಕಾಗೆಗಳು ಬದುಕು ಅದ್ಭುತವಾಗಿ ಮಿತ್ರರು, ಸ್ನೇಹಿತರಾಗ್ತಾರೆ. ಸ್ನೇಹಿತರಿಂದ ಅಲ್ಲೊಂದು ಗೆಳೆತನದಿಂದ ಅಲ್ಲೊಂದು ಬಾಂಧವ್ಯ, ದಾಂಪತ್ಯ ಬಾಂಧವ್ಯ. ಎರಡು ಪುಟ್ಟದಾಗಿ ಗಂಡು ಹೆಣ್ಣು ಕಾಗೆಗಳು ಒಂದು ಮರದಲ್ಲಿ, ಮಾವಿನ ಮರದಲ್ಲಿ ಅದ್ಭುತವಾಗಿ ಗೂಡು ಕಟ್ಕೊಂಡು ಜೀವನ ನಡೆಸ್ತಿದ್ದಾವೆ. ಆ ಮರ ಬಂದು ದೊಡ್ಡ ಮರ, ಆದರೆ ಅದರಲ್ಲಿ ಆಲದ ಮರಕ್ಕೆ ವಿಶೇಷವಾಗಿ ಸುತ್ತಮುತ್ತ ಹುಡುಗರುಗಳು ಬರೋದು, ಅಲ್ಲಿ ಆಡೋವಾಗ ತಗೋ ಆ ಮರಕ್ಕೆ ಹೊಡೆಯೋದು, ಒಂದು ಆಣಿ ಹೊಡೆಯೋದು, ಕಲ್ಲು ತಗೊಂಡು ಹೊಡೆಯೋದು, ಕೆದಕೋದು, ಕೊಚ್ಚೋದು, ಸರಿಯಾಗಿ ಬೆಳಿಲಿಕ್ಕೆ ಬಿಡ್ತಿಲ್ಲ. ಈ ಮರಕ್ಕೂ ಸಂಕಟ, ಯಾರು ಬಂದ್ರು ಅದನ್ನ ಚಚ್ಚೋದು, ಹೊಡೆಯೋದು, ಸುತ್ತಮುತ್ತ ಆಡೋದು, ಟೊಂಗೆಗಳು ಎಳೆಯೋದು, ಬೀಳಿಸೋದು, ಬೆಳವಣಿಗೆ ಇಲ್ಲದೆ ಒದ್ದಾಡ್ತಿರ್ತಕ್ಕಂಥ ಭಾವ, ತನಗೆ ತಾನೇ ದುಃಖ ತಪ್ತ. ಈ ಕಾಗೆಗಳು ಅದರಲ್ಲೇ ಗೂಡು ಕಟ್ಕೊಂಡಿದ್ವಲ್ಲ, ಗೊತ್ತಾಯ್ತು ಯಾಕಣ್ಣ ಹಿಂಗ ಅಳತಿಯ ಕೊರಗ್ತಿ ಅಂತ. ಏನ್ ಮಾಡ್ಲಿ, ನನ್ನ ನೋವು ಯಾರಿಗೆ ಹೇಳ್ಕೊಳ್ಳಿ? ಬರ್ತಾರೆ ವಯಸ್ಸಾದವರು ಸುಮ್ಮನಿರೋಲ್ಲ, ಮಕ್ಕಳು ಸುಮ್ಮನಿರಲ್ಲ. ಬರ್ತಾರೆ ಯಾರಾದ್ರೂ ಟೊಂಗೆ ಮುರಿಯೋದು, ಇನ್ನೊಂದು ಒಬ್ರು ಆಣಿ ಹೊಡಿಯೋದು, ಮೊಳೆ ಹೊಡಿಯೋದು, ಕಲ್ ತಗೊಂಡು ಹೊಡಿಯೋದು, ಕತ್ತಿ ತಗೊಂಡು ಹೊಡಿಯೋದು, ಈ ತರದೆಲ್ಲ ಮಾಡ್ತಲೇ ಇರ್ತಾರೆ. ಎಲ್ಲಿ ನಾನು ನೆಮ್ಮದಿಯಾಗಿರ್ಲಿ? ಒಂದು ಮರ ಪಳ 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 ಅಂತ ಕಂಗೊಳಿಸ್ಬೇಕು, ಎಲ್ಲಿ ಕಂಗೊಳಿಸ್ಲಿಕ್ಕೆ ಆಗ್ತಿದೆ? ದಿನ 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 ನಾನು ಬಡಕಲಾಗ್ತಿದ್ದೇನೆ, ನನ್ನ ಶಕ್ತಿ ಕುಂದುತ್ತಿದೆ, ನನಗೆ ಸಿಗಬೇಕಾದ ನೀರು, ರಕ್ಷಣೆ ಏನು ಸಿಗ್ತಿಲ್ಲ. ಈ ಮನುಷ್ಯರುಗಳು ಮಾಡ್ತಿರೋ ಈ ಒಂದು ಎಳೆದಾಟದಲ್ಲಿ ನಾನು ಕೊರಗ್ತಿದ್ದೇನೆ ಅಂತ ಮರ ತುಂಬಾ ಸಂಕಟದಿಂದ ಕಾಗೆಗಳ ಹತ್ರ ಹೇಳ್ತಂತೆ. ಕಾಗೆಗಳು ಕುಳಿತುಕೊಂಡು ಯೋಚನೆ ಮಾಡಿದ್ವು, ನಮಗ್ ಗೂಡು ಕೊಟ್ಟಿದ್ದಾನಲ್ವಾ, ನಮಗಿರ್ಲಿಕ್ಕೆ ನಮಗ್ ನೆರಳು ಕೊಟ್ಟಿದ್ದಾನಲ್ವಾ ಈ ಮರ, ಇವನ್ಗೇನಾದ್ರೂ ಒಂದು ಮಾಡಬೇಕು, ಕಾಪಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು, ಸರಿ ಸ್ವಲ್ಪ ದಿನ ಟೈಮ್ ಕೊಡಿ, ಏನಾದ್ರೂ ಮಾಡ್ತೀವಿ ಅಂತ ಹೇಳಿ ಯೋಚನೆ ಮಾಡಿ, ಕಡೆಗೆ ಆ ಮರದ ಹತ್ತಿರವೇ ಸ್ವಲ್ಪ ದೂರದಲ್ಲಿ ಸ್ಮಶಾನ. ಸುಟ್ಟಾಕಿರೋ ಮೂಳೆಗಳು, ಅರ್ಧ ಬರ್ಧ ಸುಟ್ಟೋದ ಮೇಲೆ ಮೂಳೆಗಳು ಬಿದ್ದಿರ್ತವೆ. ಏನ್ ಮಾಡಿದ್ವು ಕಾಗೆಗಳು? ತುಂಬಾ ಬುದ್ಧಿ, ಹೋಗಿ ಆಯ್ಕೆ ಮಾಡ್ಕೊಂಡು ಬಂದು ಅದಕ್ಕೊಂಥರ ದಾರದ ತರ ಏನೋ ಒಂದು ಕಟ್ಟಿದ್ವು, ಆ ಮರಕ್ಕೆ ನೇತು ಹಾಕೋದು. ಎಲ್ಲೆಲ್ಲೋ ಮೂಳೆಗಳೇ, ಒಂಥರ ತಲೆ ಬುರುಡೆಗಳು, ಮೂಳೆಗಳು, ಇದೆಲ್ಲ. ಮರಕ್ಕೂ ಶಾಕು, ಇದೇನ್ ಮಾಡ್ತಿದ್ದೀರಾ ಅಂತ. ಸ್ವಲ್ಪ ಸುಮ್ನಿರು ಅಣ್ಣ, ಯೋಚನೆ ಮಾಡಬೇಡ, ನೀನು ಹೇಳಿದೆಯಲ್ಲ ಈ ಹುಡುಗರುಗಳ ಕಾಟ, ಈ ತರ್ಲೆಗಳ ಕಾಟ, ಈ ಜನಗಳ ಕಾಟ ಅಂತ ಸ್ವಲ್ಪ ನೋಡು ನೀನು ಅಂತ. ನೋಡಿದ್ರೆ ಮರ ಪೂರ್ತಿ ಇಲ್ದಿದ್ದೆಲ್ಲ ತಲೆ ಬುರುಡೆಗಳಿಂದ ಹಿಡಿದು ಬೇರೆ ಬೇರೆ ರೀತಿಯ ಮೂಳೆಗಳು, ಪ್ರಾಣಿಗಳು, ಮನುಷ್ಯರು ಯಾವ್ದಾದ್ರು ತಗೊಬಂದು ತುಂಬಿಸಿಟ್ಬಿಟ್ಟಿದ್ದಾವೆ ಈ ಕಾಗೆಗಳು. ಎರಡು ಕಾಗೆಗಳು, ಗಂಡ ಹೆಂಡತಿ. ನೋಡಿದ್ರೆ ಮಕ್ಕಳು ಆಡೋಕ್ ಬಂದವ್ರು ಅದನ್ನ ನೋಡ್ತಾರೆ, ಮೂಳೆಗಳು, ಅಯ್ಯೋ ದೆವ್ವ ಇರ್ಬೋದು, ಗಾಳಿ ಚೇಷ್ಟೆ ಇರ್ಬೋದು, ಇನ್ನೇನೋ ಇರ್ಬೋದು, ಇನ್ಯಾರೋ ಇನ್ಯಾವುದೋ. ಹತ್ರಕ್ ಬರ್ಲಿಕ್ಕೆ ಭಯ ಪಡ್ಲಿಕ್ಕೆ ಶುರು ಆದ್ರಂತೆ. ಮರಕ್ಕೆ ಆಶ್ಚರ್ಯ, ಓಹೋ ಅದ್ಭುತ, ನನ್ನನ್ನು ಕಾಪಾಡ್ಬಿಟ್ರು ಅಂತ. ಯಾರು ಹತ್ರಕ್ಕೆ ಬರ್ತಿಲ್ಲ, ಏನು ಸ್ವಲ್ಪ ದಿನದಲ್ಲಿ ಸುತ್ತಮುತ್ತ ಯಾರೂ ಬರ್ತಿಲ್ಲ. ಆ ಮೂಳೆಗಳ ಆ ದರ್ಶನದಿಂದ, ಹಾಕಿರೋದ್ರಿಂದ, ಕಟ್ಟಿರೋದ್ರಿಂದ, ಬುರುಡೆಗಳಿಂದ ಏನು ಮರಕ್ಕೆ ಆ ಗಾಯಗಳೆಲ್ಲ ವಾಸಿಯಾಗಿ ಮತ್ತೆ ಬಲ ತುಂಬದ ಹಾಗೆ, ಅದೇ ಸಮಯಕ್ಕೆ ಒಳ್ಳೆ ಮಳೆ ಕೊಚ್ಕೊಂಡು ಬೇರೆ ಬೇರೆ ರೀತಿಯ ಗೊಬ್ಬರಗಳು ಮರದ ಬುಡಕ್ ಬಂತು, ಹೀರ್ಕೊಂಡು ನಳನಳಿಸ್ಬಿಡ್ತು. ಮರ ಏನು
ನಾನಾ ರೀತಿಯ ಎಲೆಗಳು, ನಾನಾ ರೀತಿಯ ಪಕ್ಷಿಗಳು ಇವೆಲ್ಲ ಬರ್ತಿದ್ದೇವೆ, ಕುತ್ಕೋತಿದ್ದೇವೆ, ಆಡ್ತಿದ್ದೇವೆ, ಹೋಗ್ತಿದ್ದೇವೆ. ಮರ ತುಂಬಾ ಖುಷಿ, ತೊಲಾಡ್ತಾ ಅವುಗಳಿಗೆ ಇನ್ನಷ್ಟು ಹತ್ರ ಆಯ್ತು. ನಿಮ್ಮಿಂದ ನಾನು ಸಹಾಯ ಮರೆಯಲ್ಲ ಅಂತ. ಈ ಕಾಗೆಗಳು ಕೂಡ ಅಣ್ಣಯ್ಯ, ನೀನ್ ನಮಗ್ ಜಾಗ ಕೊಟ್ಟಿದ್ದಿ, ನೆರಳು ಕೊಟ್ಟಿದ್ದಿ, ನಿನ್ನಿಂದ ನಾವು ಒಂದು ಗೂಡು ಕಟ್ಕೊಂಡಿದ್ದೀವಿ, ಬದುಕು ನಾವು ಇಲ್ಲೊಂದು ಗೆಳೆತನದಿಂದ ಇವತ್ತು ದಂಪತಿಗಳಾಗ್ಬಿಟ್ಟಿದ್ದೀವಿ, ಗಂಡ ಹೆಂಡತಿ. ನೀನು ಸದಾ ಎಷ್ಟು ನಗನಗ್ತಾ ತಂಪಾಗಿರ್ತೀಯೋ ನಾವು ತಂಪಾಗಿರ್ತೇವೆ. ಇವತ್ತು ನೋಡು, ಎಷ್ಟೋ ನಾನಾ ರೀತಿಯ ಪಕ್ಷಿಗಳೆಲ್ಲ ಬಂದು ಆಡಿ ಕುಣಿದಾಡಿ, ಬರೀ ಈ ಮರದಲ್ಲಿ ಈ ಪಕ್ಷಿಗಳು ಮಾತ್ರ ಗೂಡು ಕಟ್ಕೊಂಡು. ಒಂದು ಕಾಲಘಟ್ಟದಲ್ಲಿ ಇಬ್ಬರು ದಂಪತಿಗಳು ಮೊಟ್ಟೆಗಳಿಡುತ್ತೆ, ಹೆಣ್ಣು ಕಾಗೆ 1-2 ಮೊಟ್ಟೆ ಇಟ್ಟು ಸಂರಕ್ಷಣೆ, ಅದನ್ನ ಮರಿಗಳು ಮಾಡಬೇಕು. ಮರಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ಇರ್ಬೇಕಾದ್ರೆ ಒಂದ್ಸಲಿ ಮೊಟ್ಟೆ ಇಟ್ಮೇಲೆ ಕಾವು ಕೊಡ್ಬೇಕು. ಕಾವು ಕೊಡೋಷ್ಟು ಕೊಟ್ಟು ಹಸಿವೆ ಆಗುತ್ತಲ್ಲೋ, ಹೋಗ್ಲೇಬೇಕು ಊಟಕ್ಕೆ. ಹೊರಗಡೆ ಆರೋಗಿ ಏನಾದ್ರು ಹಕ್ಕಿ ಪಕ್ಕಿ ಏನಾದ್ರು ಹುಳ ಉಪ್ಪಟೆ ತಿಂದು ಮತ್ತೆ ಬಂದು ಸೇರೋದು. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಅಲ್ಲೊಂದು ಹಾವು ಓಡಾಡ್ತಿದೆ. ಸರಿ, ಮರ ಸೇರ್ಕೊಂಡಿದೆ ಕಣೋ, ಇದ್ರಲ್ಲಿ ಎಷ್ಟು ಪಕ್ಷಿಗಳು ಸಿಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಒಂದು ಪಕ್ಷಿಗಳು ಹೇಳಿದ್ವು ಮರಕ್ಕೆ, ಇಲ್ಲಿ ಯಾವುದೋ ಒಂದು ದೊಡ್ಡದಾಗಿರತಕ್ಕಂಥ ವಿಷಸರ್ಪ ಸುತ್ತಾಗ್ತಿದೆ, ದಯಮಾಡಿ ಅದನ್ನ ಹತ್ರಕ್ಕೆ ಸೇರಿಸ್ಬೇಡ, ನಿನ್ನ ಈ ಒಂದು ಇದರಿಂದ ಹೊಡೆತಳ್ಳು, ಶೇಕ್ ಮಾಡ್ಬಿಡು, ಹತ್ರಕ್ಕೆ ಬರೋಕ್ ಬಿಡ್ಬೇಡ, ನಿನ್ನ ಟಿಸಲ್ಗಳಿಂದ ಕೊಂಬೆಗಳಿಂದ ದೂರ ತಳ್ಳಿಬಿಡು, ನಾವು ಮೊಟ್ಟೆಗಳಿಟ್ಟಿದ್ದೀವಿ, ಕಾಪಾಡ್ಕೋಬೇಕು ಅಂತ. ನಾನು ಕಾಪಾಡ್ತೇನೆ, ಏನು ಯೋಚನೆ ಮಾಡಬೇಡಿ ಅಂತ. ನಾವು ಹಾಗೆ ಲಾಭಕ್ಕೆ ಎಲ್ಲ ಸರಿ, ನಷ್ಟ ಬಂತು ಅಂದ್ರೆ ಯಾರನ್ನ ಬೇಕಾದ್ರೂ ಬಿಟ್ಬಿಡ್ತೇವೆ. ಮನುಷ್ಯನ ಬುದ್ಧಿ ತುಂಬಾ ದೊಡ್ಡ ಹೇಸಿಗೆ ಬುದ್ಧಿ, ತುಂಬಾ. ಈ ಒಂದು ಪಕ್ಷಿಗಳು ಆಗಾಗ ಈ ತರ ಹೋದಾಗ ಈ ಹಾವು ಬಂದು ಮರಕ್ಕೆ ಹತ್ಲಿಕ್ಕೆ ಹೋದ್ರೆ ತಳ್ಳುತ್ತೆ, ಟಿಸಲಿಂದ ಹೊಡೆಯುತ್ತೆ, ಕೊಂಬೆಗಳಿಂದ ಹೊಡೆಯುತ್ತೆ, ಬಳ್ಳಿಯಿಂದ ಹೊಡೆಯುತ್ತೆ. ಈ ಹಾವು, ನಸುಗುನ್ನಿ ಹಾವು, ವಿಷಸರ್ಪ ಎಷ್ಟಾದ್ರೂ ವಿಷದ ಬುದ್ಧಿ ಅಲ್ವಾ, ಮೆಲ್ಲಗೆ ಒಳಗಡೆ ಸೇರ್ಕೋಬೇಕೀಗ. ನಾಟಕ ಮಾಡುತ್ತೆ, ಹೊಗಳುತ್ತೆ, ಏನು ಮರ ಕಣಯ್ಯ ನೀನು, ಲಕ್ಷಾಂತರ ಪಕ್ಷಿಗಳು ನನ್ನನ್ನು ಆರಾಧಿಸ್ತಿದ್ದಾರೆ, ನಾನು ಹಸ್ಕೋಬಿಟ್ಟಿದ್ದೀನಿ. ಹೌದು, ನಿನ್ನ ನೆರಳು ಕೊಟ್ರೆ ನಿನ್ನಷ್ಟು ದೊಡ್ಡ ಪುಣ್ಯಾತ್ಮ ಇಲ್ಲ, ನಿನ್ನ ನೆರಳಲ್ಲಿ ನಾನು ಬದುಕೋತೀನಿ. ಬರ್ತಾರೆ ನಮ್ಮ ಹತ್ರ, ನಾವು ಬೆಳೆದಾಗ, ನಾವು ಕಷ್ಟಪಟ್ಟು ಗೂಡು ಕಟ್ಟಿ ಒಂದು ಬದುಕು ಕಟ್ಟಿದಾಗ ಈ ತರದ್ದು ನರಹಂತಕರಿಗಿಂತಲೂ ಮೋಸ ಮಾಡಿರುವ ಮಿತ್ರದ್ರೋಹಿಗಳು ಬಂದು ಸೇರ್ಕೋತಾರೆ ಹಾವಿನ ರೂಪದಲ್ಲಿ, ನೆನಪಿಟ್ಕೊಳ್ಳಿ. ಹೌದು, ಇದ್ದಾರೆ. ಅಪಪಪಪಪಪಪಪ ದ್ರೋಹಿಗಳಲ್ಲ ಅವರು, ಪರಮ ಕಿರಾತಕರು ಅಂತಾನೆ ಹೇಳಬಲ್ಲೆ. ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮದನ್ನ ತಿಂದು ನಮ್ಮ ಜೊತೆಯಲ್ಲಿದ್ದು ಹೋಗಿ ನಮ್ಮ ಬಗ್ಗೆ ಹೊರಗಡೆ ಎಲ್ಲಾ ಕಕ್ಕತಕ್ಕಂಥ ವಿಷ ವ್ಯಾಘ್ರರು ಅವರು, ಗೋಮುಖ ವ್ಯಾಘ್ರರು. ಮುಂದುಗಡೆ ಒಂದು, ಒಳಗಡೆ ಅಬ್ಬಬ್ಬಾ. ಈ ಹಾವು ಅದೇ ನಾಟಕ ಮಾಡುತ್ತೆ. ಇದು ಬೇಗ ನಂಬಲ್ಲ, ಬಟ್ ನಂಬಿಸುತ್ತೆ. ಡೈಲಿ ಬರೋದು, ಹೊಗಳೋದು, ನೀನು ದೊಡ್ಡ ಆಲದ ಮರ, ನಿನ್ ದೊಡ್ಡ ಶಕ್ತಿ, ನಿನ್ ದೊಡ್ಡ ಗೌರವ, ನಿನ್ನೆಲ್ಲರೂ ಪೂಜೆ ಮಾಡ್ತಾರೆ, ನಾನು ಬೇರೆ ನಿನ್ ಜೊತೆಲಿ ಸೇರ್ಬಿಟ್ರೆ ನಾಗಪ್ಪ ಅಂತ ಹೇಳ್ಬಿಟ್ಟು ನನಗೆ ಇಲ್ದಿದ್ದೆಲ್ಲ ಹಾಲು ತಗೊಬಂದು ಸುರಿತಾರೆ. ಆ ಹಾಲೆಲ್ಲ ಗೊಬ್ಬರವಾಗುತ್ತೆ, ಬೇರೆ ಬೇರೆ ಪುಷ್ಪಗಳಿರ್ತಾರೆ, ಅದೆಲ್ಲ ಗೊಬ್ಬರ ಆಗುತ್ತೆ, ಬೇರೆ ಬೇರೆ ರೀತಿಯ ಹಣ್ಣು ನೈವೇದ್ಯಗಳೆಲ್ಲ ಇಡ್ತಾರೆ, ಅದೆಲ್ಲ ಗೊಬ್ಬರ ಆಗುತ್ತೆ, ನೀನು ಇನ್ನೂ ನಳಿಸ್ತೀಯಾ, ನಿನ್ಗೆ ಇನ್ನೂ ಗೌರವ, ಪೂಜನೀಯ, ಇದೆಲ್ಲ ಹೇಳುತ್ತೆ. ಇದನ್ನ ಮಾತು ನಂಬ್ಕೊಂಡು ಈ ಹಾವು ಜಾಗ ಕೊಟ್ಟು ಬಿಡುತ್ತೆ. ಇವುಗಳು ಪಾಪ ಹಸ್ಕೊಂಡಿದ್ದಾವೆ, ಹೋಗಿ ರಕ್ಷಣೆಯಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು, ಮೊಟ್ಟೆಗಳನ್ನ, ಇನ್ನೂ ಮಕ್ಕಳಾಗಿಲ್ಲ, ಬರ್ತೀವಿ ನೋಡ್ಕೊ ಅಂತ ಹೇಳ್ಬಿಟ್ಟು, ನಾನು ನೋಡ್ಕೋತೀನಿ ನೋಡಿ, ಜಾಗ ಕೊಟ್ಬಿಡ್ತು. ಈ ಹಾವು ಬಂದು ಅಚ್ಚುಕಟ್ಟಾಗಿ ಸ್ವಾಹ ಇದ್ದಿದ್ದು ಮೊಟ್ಟೆಗಳನ್ನೆಲ್ಲ, ಈ ಕಾಗೆಗಳು ಬಂದು ನೋಡಿದ್ರೆ ಎಲ್ಲಿ ಮೊಟ್ಟೆಗಳಿಲ್ಲ. ನಂಬದವನೇ ಮೋಸ ಮಾಡಿಬಿಟ್ಟಿದ್ದಾನೆ, ಹಾವಿಗೆ ಜಾಗ ಕೊಟ್ಟು ಬಿಟ್ಟಿದ್ದಾನೆ. ಇವನನ್ನ ನಾವು ರಕ್ಷಿಸಿದ್ವಿ, ಇವನನ್ನ ನಾವು ಪೋಷಿಸಿದ್ವಿ, ಕಾಪಾಡಿದ್ವಿ, ಜನಗಳಿಂದ, ಇನ್ನೊಬ್ಬರಿಂದ ಅನ್ನತಕ್ಕಂಥದ್ದು. ಇದಕ್ಕೆ ಬಿಡು. ಇನ್ನು ನಾವಿಲ್ಲಿದ್ರೆ ಈ ಹಾವು ನಮ್ಮನ್ನು ಬಿಡಲ್ಲ, ತಿಂದಾಕ್ಬಿಡುತ್ತೆ. ಈ ಹಾವು ಇರೋದ್ರಿಂದ ಈ ಮರಕ್ಕೂ ಒಳ್ಳೆ ಲಕ್ಷಣ ಇರಲ್ಲ, ಇದು ವಿಷಪೂರಿತ ಆಗುತ್ತೆ, ಇದ್ರ ಬುದ್ಧಿನೂ ಕೆಡುತ್ತೆ, ಕೆಟ್ಟು ಇದಕ್ಕೆ ತನಗೆ ತಾನೇ ಬೆಂಕಿ ಹಚ್ಚಿಸ್ಕೊಳ್ಳುತ್ತೆ ಅಂತೇಳಿ
ಸುಮ್ಮನೆ ಹೊರಟೋಗ್ತವೆ. ಹೊರಟೋದ್ಮೇಲೆ ಕಣ್ಣೀರು ಹಾಕೊಂಡು ಮರಕ್ಕೆ ಅದ್ರ ಬೆಲೆ ಗೊತ್ತಿಲ್ಲ. ಹಾಗೆ ನಾವೇನ್ ಗೊತ್ತಾ, ಬಂಗಾರದ ಮೊಟ್ಟೆ ಇಡೋ ವ್ಯಕ್ತಿಗಳು, ಪ್ರತಿ ವ್ಯಕ್ತಿಯೂ ಒಂದು ಬಂಗಾರದ ಮೊಟ್ಟೆ ಇಡೋ ವ್ಯಕ್ತಿ. ಕೆಲವರು ಬರ್ತಾರೆ ನಮ್ ಕುತ್ತಿಗೆನ ಕೊಯ್ದು ಬಿಡ್ತಾರೆ ಒಂದೇ ಬಾರಿಗೆ ಮೊಟ್ಟೆಗೆ ಅಂತ. ಅದೇ ಆಗಿತ್ತು. ನೋಡ್ತಿರ್ತವೆ ತುಂಬಾ ಜನ, ಗ್ಯಾರಂಟಿ ಕಮೆಂಟ್ಸ್ ಅಲ್ಲಿ ಹಾಕ್ತಿರ್, ನಡೆದಿದೆ ಗುರುಗಳೇ ಈ ತರ. ಎಂತೆಂತ ರೂಪದಲ್ಲೂ ಬರ್ತಾರೆ. ಅಯ್ಯೋ, ಇವತ್ತು ಗಂಡನ ರೂಪದಲ್ಲೂ ಬರ್ತಿದ್ದಾರೆ, ಹೆಂಡತಿ ರೂಪದಲ್ಲೂ, ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ, ಸ್ಟೇಟಸ್ಗೋಸ್ಕರ. ನಾನು ಮೊನ್ನೆ ಒಂದು ಜಾತಕ ನೋಡಿ ಗುಂಡುಗಡ್ಡ ಸಂತು, ನಿನ್ನ ಮಗಳು ಮದುವೆ ಬೇರೆ ಲೆಕ್ಕಾಚಾರ ಅಂತ. ಯಾಕೆ ಗುರುಗಳೇ? ಅವಳ ಎಕ್ಸ್ಪೆಕ್ಟೇಷನ್ನು ಕಷ್ಟವಮ್ಮ. ಯಾಕೆ ಎಕ್ಸ್ಪೆಕ್ಟೇಷನ್? ನನ್ನ ಮಗಳು ಕೂಡ MNC ನಲ್ಲಿ ಕೆಲಸ ಮಾಡೋದು, 60,000 ಸಂಬಳ. ಸರಿ, ಫಾರಿನ್ ಹುಡ್ಗನೇ ಬೇಕು. ಕಡಿಮೆ ಅಂದ್ರು ಅವನಿಗೊಂದು 3 ಲಕ್ಷ ಸಂಬಳ ಇರಬೇಕು. ಬೆಂಗಳೂರು ಪ್ಯಾಲೇಸ್ ಅಲ್ಲೇ ಮದುವೆ ಮಾಡ್ಕೊಡ್ಬೇಕು. ಅಮ್ಮ ರಾಮಚಂದ್ರ, ಅವನು 2 ವರ್ಷ ಚಿಕ್ಕವನಿರ್ಬೇಕು, ಹೆಚ್ಚು ಕಡಿಮೆ ಅಷ್ಟೇ ಇರಬೇಕು. 6 ಅಡಿ ಇರಬೇಕು, ಅಮೇರಿಕದಲ್ಲೇ ಇರಬೇಕು, ಅವನಿಗೆ ಗ್ರೀನ್ ಕಾರ್ಡ್ ಇರಬೇಕು. ಅಬ್ಬಾ 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 ಅಬ್ಬಾ. ತಾಯಿ ಮಗಳ ಡಿಮ್ಯಾಂಡ್ಸ್ ನೋಡಿ ಗುಂಡಿಗೆ ಹೊಡೆದೋಯ್ತು ಮಕ್ಕಳೇ. ಬರುವ 60,000 ಸಂಬಳದಲ್ಲಿ ನೀವು ಒಂದು ಬಾಡಿಗೆ ಮನೆ ತಗೊಂಡು ಮುಗೀತು. ಒಂದು ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಆಮೇಲೆ ಲೈಫ್ ಇನ್ಶೂರೆನ್ಸು, ಒಂದು ಬಾಡಿಗೆ ಮನೆ, ಓಡಾಟಕ್ಕೆ ಒಂದು ಚಿಕ್ಕ ಕಾರ್ ತಗೊಂಡ್ಬಿಟ್ರು ಮುಗೀತು. 60,000 6 ದಾರಿ. ಅಂಥದ್ರಲ್ಲಿ ಹುಡುಗಿ ಇರೋದು 4.5 ಅಡಿ, ಕೇಳ್ತಿರೋದು 6.5 ಅಡಿ ಕಟೌಟು ಅಂಡ್ 6.5 ಫಿಗರು, 6 ಫಿಗರ್ ಸ್ಯಾಲ್ರಿ, 6 ಫೀಟ್ ಫಿಗರು. ಅಮ್ಮ ಅಪ್ಪ ಅಯ್ಯಪ್ಪ, ಹೇಳ್ಬಾರ್ದು. ನಮ್ಮ ಯೋಗ್ಯತೆಗೆ ತಕ್ಕಂಥದ್ದು ಖಂಡಿತ ಊರ್ಜಿತ ಆಗಲ್ಲ. ಅದು ಮದುವೆಗೆ ಮೊದಲೇ ಅಮ್ಮ ಅಪ್ಪನ ಜೊತೆಲಿ ಇರಬಾರ್ದು. ಗೋಮುಖ ವ್ಯಾಘ್ರರು ಎಲ್ಲೂ ಇಲ್ಲ. ಹಾಗೆ ಕುತ್ಕೊಂಡು ನೀವು ನಂಬೋಲ್ಲ, ತುಂಬಾ ಧರ್ಮಾತ್ಮರು ಬರ್ತಾರೆ ಪಾಪ. ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು, ಧರ್ಮವಂತ ಸಿಕ್ಕಿದ್ರೆ ಸಾಕು ಅಂತ ಕೇಳೋ ತಾಯಂದ್ರೂ ನೋಡಿದ್ದಾನೆ. ಹಾಗೆ ತಾಯಿ ಜೀವ ಹೆಣ್ಮಕ್ಳು ಅಷ್ಟೆ. ನಮ್ಮನ್ನು ಪ್ರೀತಿಸೋನಿದ್ದು ಬಿಟ್ರೆ ಸಾಕು ಗುರುಗಳೇ, ಇನ್ನೇನು ಬಿಡ, ನಾನ್ ಸಾಕ್ತೀನಿ ಅನ್ನುವಂತ ಪರಮ ಪೂಜ್ಯ ಸೀತಮ್ಮಂದನ್ನ ನೋಡಿದ್ದಾನೆ ನಾನು. ಏನು ಕಾಲವೋ ಕೇಡುಗಾಲವೋ ಅಂಥವ್ರಿಗೆ ರಾವಣಾಸುರ, ವಾಲಿ ತರ ಸಿಗ್ತಾರೆ. ಇಲ್ಲ ರಾಮಚಂದ್ರನಂತ ವ್ಯಕ್ತಿಗೆ ಇಲ್ಲಿ ಯಾವುದು ಶೂರ್ಪನಖಿ ಅಂತ ವ್ಯಕ್ತಿಗಳು ಸಿಗ್ತಾರೆ. ರಾಮಚಂದ್ರ ಏನು ಕರ್ಮವು, ಏನು ಒಂದು ತಕ್ಕಡಿ ಕೆಳಗಡೆ, ಒಂದು ತಕ್ಕಡಿ ಮೇಲೆ ಇರ್ಲಿ. ನೋಡಿ, ಈ ಹಾವಿನ ಸ್ನೇಹ ನೆಚ್ಚಿಕೊಂಡು ಈ ಮರ ಮಾಡಿಕೊಂಡ ಎಡವಟ್ಟು, ಈ ಹಾವು ಚೆನ್ನಾಗಿ ಪೊಗದಸ್ತಾ ಕೂತಿದೆ. ಬೇರೆ ಬೇರೆ ಪಕ್ಷಿಗಳು ಬಂದ್ರೆ ಹಿಡ್ಕೊಂಡು ತಿನ್ನೋಕೆ ಬಳಬಳ ಅಂತಿದೆ ಅಲ್ವಾ. ಈ ಹುಡುಗರುಗಳ ಹತ್ರ ಬಂದ್ರೆ ಬುಸ್ ಅನ್ನೋದು ಹೋಗಿ ಒಂದಿಬ್ರು ಕಚ್ಚು ಬಿಟ್ಟಿದೆ. ಹತ್ರ ಬರಬಾರ್ದು, ನಿನ್ನ ರಕ್ಷಿಸ್ತೇನೆ ನಾನು. ಕಾಗೆಗಳಿಗೇನ್ ಶಕ್ತಿ ಇದೆ? ಆಫ್ಟರ್ ಆಲ್ ಕಾಕ ಅಂತವೆ. ನಾನಿದ್ದೀನಂದ್ರೆ ಸರೌಂಡಿಂಗ್ 100 ಅಡಿ ಯಾರು ಬರಲ್ಲ ನೋಡು ಅಂತ. ಈ ಮರನು ನಂಬ್ಕೊಬಿಡ್ತು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ತಗೋ, ಇಬ್ರಾಯ್ತು, 3 ಆಯ್ತು, ಒಂದ್ 4-5 ಜನ ಮೇಲೆ ಕತ್ಲಿಕ್ಕೆ ಹೋದಾಗ ಬುಸ್ ಅಂದಾಗ ಬಿದ್ದು ಕೈಕಾಲು ಮುರಿದು ಏಟು. ಈ ಮರದಲ್ಲಿ ಹಾವು ಸೇರ್ಕೊಂಡಿದೆ, ಏನ್ ಮಾಡೋದು? ಏನ್ ಮಾಡಿದ್ರು ಬಿಟ್ಟು ಹೋಗಲ್ಲ ಅನ್ನುತ್ತೆ. ಈ ಮರನೂ ಹಂಗೆ ಬೆಳ್ಕೊಬಿಟ್ಟದ ಪೊಗದಸ್ತಾಗಿ. ಎಲ್ಲಿ ಹುಡ್ಕೋದು? ಸುತ್ತಮುತ್ತ ಊರಲ್ಲಿರೋರೆಲ್ಲ ಯೋಚನೆ ಮಾಡಿದ್ರು, ಇದು ಆಗೋ ಮಾತಲ್ಲ. ಮಕ್ಕಳು ಗೊತ್ತಿಲ್ಲದೆ ಬೇರೆಯವ್ರು ಯಾರೋ, ಬೇರೆ ಊರಿನವ್ರು ಯಾರೋ ತಂಗುದಾಣ, ವಿಶ್ರಾಂತಿ ದಾಣ ಅಂತ ಬಂದು ಮಲಗಿದ್ರೆ ಇದು ದಂಡನಕ ಕಚ್ಚಿ ಅದಕ್ಕೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಈ ಮರಕ್ಕೂ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡಿ ಇಡೀ ಮರಕ್ಕೆ ಬೆಂಕಿ ಹಚ್ಬಿಟ್ರು. ಹಾವು ಸತ್ತೋಯ್ತು, ಮರನೂ ಸುಟ್ಟೋಯ್ತು. ಹಿಂಗೆ ಆಗೋದು ಬದುಕು. ಒಬ್ಬರ ಬದುಕನ್ನ ಕೆಡವಿ ನಾವು ಬದುಕು ಕಟ್ಕೋತೀವಿ ಅಂದ್ರೆ ನಾವು ಕೆಡ್ತೀವಿ, ನಮ್ಮ ಜೊತೆಲಿರೋರು ಸುಟ್ಟೋಗ್ತಾರೆ. ಎಷ್ಟು ದಿನ ನಾವು ವಿಷ ಇಟ್ಕೊಂಡು ಬದುಕ್ಲಿಕ್ಕಾಗುತ್ತೆ? ಬಿಡುತ್ತಾ ಪ್ರಕೃತಿ? ಖಂಡಿತ ಬಿಡಲ್ಲ. ನೋಡಿ, ಅವತ್ತು ಅಷ್ಟು ನೋವು ತಿಂದ್ಕೊಂಡು ಆ 2 ಕಾಗೆಗಳು ಕಣ್ಣೀರ್ ಹಾಕೊಂಡು ಹೋಯ್ತಲ್ವಾ. ಬಿಡುತ್ತಾ ಪ್ರಕೃತಿ ನಿಯಮ? ಬಿಡುವುದಿಲ್ಲ. ಅದರಿಂದ ಎಂತ ಸಹವಾಸ ಇದೆ. ಬೇಕಿಲ್ಲ ನಾನು ಇರೋದ್ರಲ್ಲೇ ತೃಪ್ತಿ ಅನ್ನೋದಿದ್ ಬಿಡಿ. ನಾನು 10 ರೂಪಾಯಲ್ಲೇ ತೃಪ್ತಿ ಇದ್ದಾನೆ. ನಾನು 10 ರೂಪಾಯಲ್ಲೇ ಆನಂದವಾಗಿದ್ದೇನೆ.
ಅಂಧ ಮುಖ್ಯನ ಆನಂದ ಮುಖ್ಯನ ನಿರ್ಧಾರ ನಿಮ್ಮದು. ಇಂತಹ ವ್ಯಕ್ತಿಗಳು ಗೋಮುಖ, ವ್ಯಾಘ್ರಿಗಳು, ಮಿತ್ರದ್ರೋಹಿ, ಬಂಧುದ್ರೋಹಿ, ಈ ತರನೇ ನಮ್ಮ ಸಹಾಯ ತಗೊಳ್ಳೋರ್ಗು ತಗೋತಾರೆ, ಬೆಳಿತಾರೆ, ಆಮೇಲೆ ನಮ್ಮ ಮನೆಗೆ ಇದಕ್ಕೆ ಬೆಂಕಿ ಹಚ್ಚಿಬಿಡತಕ್ಕಂಥ ವ್ಯಕ್ತಿತ್ವಗಳು. ಎಚ್ಚರಿಕೆ, ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ಸಹವಾಸದಿಂದ ನಾವು ನಮ್ಮ ಸುತ್ತಮುತ್ತ ನೋಡಿ, ಆ ಮರ ಇಂಥ ಎಡವಟ್ಟು ಮಂಗನ ಮಾತು ಕೇಳಿ ನೆಮ್ಮದಿಯ ಕಾಗೆ ಜೊತೆಲಿ ಇತ್ತಲ್ವ, ಕಾಗೆನೆ ಅದು, ಕಪ್ಪು ಕಾಗೆನೆ. ತೊಂದರೆ ಕೊಡೋ, ಉಪದ್ರವ ಕೊಡೋ ಜೀವ ಅಲ್ಲ, ಕಾಪಾಡ್ತು. ಎಷ್ಟು ನೆಮ್ಮದಿಯಾಗಿರ್ಬೋದಿತ್ತು. ಇಂಥ ಒಂದು ವಿಷಸರ್ಪಗಳಿಂದ ದೂರವಿರಿ, ದುಷ್ಟರಿಂದ ದೂರವಿರಿ. ಪರೀಕ್ಷಿಸ್ತೀರಿ, ನಿಮ್ಮನ್ನು ನೀವು ಪರೀಕ್ಷಿಸ್ಕೋತೀರಿ ಆಗಾಗ. ಜಾಗ್ರತೆ. ಇನ್ಮೇಲೆ ಇಂಥ ದುಷ್ಟರಿಂದ, ಇಂಥ ದ್ರೋಹಿಗಳಿಂದ ದೂರ ಇರ್ತೀರಿ. ಅವನು ಎಷ್ಟೇ ಹೇಳಿದ್ರು ಹತ್ರಕ್ಕೆ ಸೇರಿಸ್ಕೋಬೇಡಿ, ಬಿಟ್ಕೋಬೇಡಿ. ಅನವಾನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್. ಒಂದು ಬಾರಿ ಮೋಸ ಮಾಡಿದ್ದಾನೆ, ಅವನು ಮೋಸಗಾರನೇ. ಅವನ್ ನಾಡಿ ನರ ಊರ್ ಬಿಟ್ಟಿರುತ್ತೆ, ನೆನ್ಪಿಟ್ಕೊಳ್ಳಿ. ಕರ್ಕೊಂಡ್ ಬಂದ್ ನೀವು ನಂಬೋಲ್ಲ. ಪದೇ ಪದೇ ಅನ್ನ ಇಟ್ಟಿದ್ದಾನೆ, ಅನ್ನ ಅಲ್ಲ, ಅನ್ನ ತಟ್ಟೆ ಸಮೇತ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೊಬ್ಬ. ಅಂತ ಗೋಮುಖ ವ್ಯಾಘ್ರ ನೋಡಿದ್ದೇವೆ. ನನ್ನ ಗುರುಗಳ ಮನೆಯಲ್ಲಂತೂ ಅಯ್ಯೋ ಪುಣ್ಯಾತ್ಮರು. ಆ ಪುಣ್ಯಾತ್ಗಿತ್ತಿ ಅಂತೂ ಹೆಣ್ಣು ಕೊಡೋರಿಲ್ಲ ಯೋಗ್ಯತೆಗೆ. ಯಾವುದೋ ಅಡ್ನಾಡಿ ಎಲ್ಲೋ ಹೋಗಿ ಬೀಳ್ಬೇಕಂತ ಕೊಚ್ಚೆಲಿದ್ದಂತ ಒಂದು ಹಂದಿ ಮರಿ ಅದು. ನಾನು ಹೇಳ್ತಲೇ ಇದೆ, ಕೊಚ್ಚೆ ಹಂದಿ ಅಂತ ಕೇಳಲಿಲ್ಲ. ಆ ಕೊಚ್ಚೆ ಹಂದಿ ಕಡೆಗೂ ಕೊಚ್ಚೆ ಬುದ್ಧಿಯನ್ನೇ ತೋರಿಸ್ಬಿಡ್ತು. ದುಷ್ಟರಿಂದ ದೂರವಿರಿ, ಎಚ್ಚರಿಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರದ ವಾರ ಭವಿಷ್ಯ ನೋಡೋಣ. ಮೇಷರಾಶಿ. ಕುಜ ಪ್ರಬಲವಾಗಿದ್ದಾನೆ, ಶನಿ ಲಾಭದಲ್ಲಿದ್ದಾನೆ, ಸೂರ್ಯ ಲಾಭದಲ್ಲಿದ್ದಾನೆ, ಬುದ್ಧಿಕಾರಕ ಲಾಭದಲ್ಲಿದ್ದಾನೆ. ನಿಮ್ಮ ಬುದ್ಧಿ, ನಿಮ್ಮ ಮೇಧಾಶಕ್ತಿ, ನಿಮ್ಮ ಜ್ಞಾನ ಶಕ್ತಿ, ದೇಹ ಶಕ್ತಿ, ಭೋಗ ಶಕ್ತಿ ಎಲ್ಲ ಹೆಚ್ಚಾಗುವಂತ ವಾರ. ಹೌದು, ಒಂಚೂರು ಗುರು ಶಾಂತಿ ಒಂದು ಸಣ್ಣದಾಗಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡಿಬಿಡಿ, ಅದೊಂದು ಸಾಕು. ಕಲಾವಿದರಾಗಿದ್ರೆ ದೊಡ್ಡ ದೊಡ್ಡ ಪದವಿ ಸ್ಥಾನ ಇರತಕ್ಕಂಥವರಿಗೆ ಸ್ವಲ್ಪ ಎಚ್ಚರಿಕೆ ನೋಡಿ. ಆ ಸ್ಥಾನಕ್ಕೆ ತಕ್ಕಂಥ ಮಾನಾಪಮಾನಗಳ ದೋಷಾರೋಪಣಗಳಾಗ್ತವೆ. ಕೆಲವೊಂದು ಸಮಯ ಬಿಟ್ಟು ಹೋಗ್ತಾ ಇರ್ಬೇಕು. ದೊಡ್ಡವ್ರು ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ? ಮೂರು ಬಿಟ್ಟಾಗ ಅಂತ ಹೇಳ್ತಿರ್ತಾರೆ. ಮೂರು ಬಿಟ್ಟಾಗ ಅಂತ ಹೇಳಿದ್ರೆ ಕಿವಿ, ಕಣ್ಣು, ಬಾಯಿ. ಕಿವಿಗೆ ಹಾಕೋಬಾರ್ದು. ಕಣ್ಣಿಂದ ಅದನ್ನ ನೋಡ್ತಾ ಅವನು ಏನ್ ಮಾಡ್ತಾನೋ ಏನು ಹೋಗ. ಕಿವಿಲಿ ಏನೋ ಅಂದದ್ ಕೇಳ್ಪಟ್ವಿ, ನಾವ್ ನೋಡೇ ಇಲ್ಲ, ಅದನ್ನ ಮಂಥನ ಮಾಡಿಲ್ಲ, ಮನನ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ, ಅನರ್ಥಗಳೇ. ಈ ಕಿವಿ ಅದಕ್ಕೆ 2 ಕಿವಿ ಕೊಟ್ಟಿರೋದು. ಬಿಡಿ. ಆಮೇಲೆ ಅದು ಎರಡೂ ಮಿಕ್ಸಪ್ ಆಗಿ ಬಾಯಿಂದ ಏನೋ ಒಂದು ಮಾತು ನಮ್ಮನ್ನು ಪ್ರಚೋದನೆ ಮಾಡಿ, ಉನ್ಮತ್ತ ಮಾಡಿ, ಉದ್ರಿಕ್ತ ಮಾಡಿ, ದೊಡ್ಡವರಯ್ಯ ನೀವು ಚೆನ್ನಾಗಿರೋ, ಹೋಗಿ. ಸನ್ಮಾನಕ್ಕೂ ಹಿಗ್ಗಲ್ಲ, ಅವಮಾನಕ್ಕೂ ಕುಗ್ಗಲ್ಲ. ಈ ವಾರ ಆ ರೀತಿಯ ಒಂದು ಪ್ರಬೋಧಗಳಿಗೆ ಒಳಗಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟಂದ್ರೆ ನೆನೆಸಲಾರದ ಕಾರ್ಯಗಳನ್ನು ಕೂಡ, ಅಸಾಧ್ಯವಾದ ಕಾರ್ಯಗಳನ್ನು ಕೂಡ ಸಾಧಿಸಿಕೊಳ್ಳಬಲ್ಲಿರಿ. ಬ್ಯೂಟಿಫುಲ್. ಚೆನ್ನಾಗಿದೆ. ಗೌರವ, ಗತ್ತು, ಸಮಾಜಮುಖಿ ಕೆಲಸ ಕಾರ್ಯ, ಸರ್ಕಾರ ಮಟ್ಟದ ಕೆಲಸ ಕಾರ್ಯ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಗುತ್ತಿಗೆ ಇಲಾಖೆ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ.
ತಂದೆಯ ಸಹಕಾರ, ಹಿರಿಯರ ಸಹಕಾರ, ಮಕ್ಕಳ ಸಹಕಾರ, ಸಂಗಾತಿಯ ಸಹಕಾರ, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಕುಟುಂಬ, ಎರಡನೇ ಮನೆ, ಎರಡನೇ ಅಧಿಕಾರ, ಎರಡನೇ ಕೆಲಸ, ಎರಡನೇ ಸ್ಥಾನ, ಪ್ರಯತ್ನದಲ್ಲಿರತಕ್ಕಂಥವರಿಗೂ ಕೂಡ ವಿಶೇಷ ಸ್ಥಾನಮಾನ ಯೋಗ್ಯತೆ ಸಿಗುತ್ತೆ. ವಿದ್ಯಾರ್ಥಿಗಳಿಗಂತೂ ಒಳ್ಳೆ ಅದ್ಭುತ ಜಾಕ್ಪಾಟ್, ಚೆನ್ನಾಗಿದೆ. ಇನ್ನು ವೃಷಭ ರಾಶಿ, ರಾಶಿಯಾಧಿಪತಿಯ ಭಾಗ್ಯದಲ್ಲಿ ಕುಳಿತಿದ್ದಾನೆ, ಯೋಗಕಾರಕ ದಶಮದಲ್ಲಿ ಕುಳಿತಿದ್ದಾನೆ, ಅದರ ಜೊತೆಯಲ್ಲಿ ಶನಿ ಜೊತೆಲಿ ಕುಳಿತಿದ್ದಾನೆ. ನಿಮಗೊಬ್ಬನೇ ವೃಷಭ ರಾಶಿಗೆ ಮಾತ್ರ ಧರ್ಮಕರ್ಮಾಧಿಪತಿ ಯೋಗವಾಗಿ ಶನಿ, ಭಾಗ್ಯೇ ದಶಮ ಸ್ಥಾನ. ಸೊ ವೃತ್ತಿಯಲ್ಲೊಂದು ವಿಶೇಷ ಗೌರವ, ಸನ್ಮಾನ, ಸ್ಥಾನ, ಲಿಕ್ಕರು, ಪೆಟ್ರೋಲು, ಆಯಿಲು, ಗೌರ್ಮೆಂಟ್ ಪ್ರಾಜೆಕ್ಟು, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಮೆಷಿನರಿ, ಫ್ಯಾಕ್ಟ್ರಿ, ಕೆತ್ತನೆ, ಕಲ್ಲುಗಳು, ಮೈನಿಂಗು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ, ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ, ರಾಶಿಯಾಧಿಪತಿಯ ಭಾಗ್ಯ, ಖಂಡಿತ ಈ ವಾರ ಭಾಗ್ಯೋದಯ ಒಂದುಂಟು. ಸೂರ್ಯನ ಜೊತೆ ಆತ್ಮಕಾರಕ, ರಾಜಗ್ರಹಕಾರಕ, ಪಿತೃಕಾರಕ, ವೀರ್ಯಕಾರಕ, ತೇಜಸ್ಸುಕಾರಕ, ಅಧಿಕಾರಕಾರಕ, ಬುದ್ಧಿಕಾರಕ, ಅದರ ಜೊತೆಯಲ್ಲಿ ಕರ್ಮಕಾರಕ. ಖಂಡಿತ ನೀವು ಆತ್ಮದಿಂದ ಯೋಚನೆ ಮಾಡುತ್ತಿರುವ ಬುದ್ಧಿ, ಆತ್ಮ ಎರಡೂ ಸಮ್ಮಿಳಿಸಿ ಆಲೋಚನೆ ಮಾಡಿ ಮಾಡುತ್ತಿರುವ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ವಿಶೇಷವಾದಂಥ ಒಂದು ಯೋಗಂ, ಸನ್ಮಾನಂ, ಪ್ರಬೋಧಂ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ, ಚೆನ್ನಾಗಿದೆ. ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ವ್ಯವಹಾರಗಳು, ಆಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದೀರಾ, ಲೋನ್ ಅಡ್ವೈಸರ್ ಆಗಿದ್ದೀರಾ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ದೂರ ಪ್ರಯಾಣಗಳು ಜಾಗ್ರತೆ, ಭೂಮಿ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ, ತಾಯಿಯ ಆರೋಗ್ಯದ ವಿಚಾರದಲ್ಲಿ ಇಲ್ಲ ಮನೆಯವರ ವಿಚಾರದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು. ಕರ್ಕಾಟಕ ರಾಶಿ, ಯೋಗಕಾರಕ ಕುಜ ಕೇಂದ್ರದಲ್ಲಿ, ಗುರು ಕೇಂದ್ರದಲ್ಲಿ, ಸುಖಕಾರಕ ವಿಶೇಷವಾಗಿ ಶುಕ್ರ ಕೇಂದ್ರದಲ್ಲಿ, ಅದ್ಭುತ. ಕರ್ಮಕಾರಕನೊಬ್ಬನು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಪರಿಶ್ರಮದ ವಾರ. ಅಷ್ಟಮ ಶನಿ, ಬಾರವೇ ಓಡಬೇಕು, ಕೆಲವೊಂದು ಪೊಲೀಸ್ ಕೇಸ್ ಇದ್ರೆ, ಲೀಗಲ್ ಕೇಸ್ ಇದ್ರೆ, ಕೋರ್ಟ್ ಕೇಸ್ಗಳಿದ್ರೆ ಸ್ವಲ್ಪ ತೊಳಲಾಡ್ತೀರಿ, ಓಡಾಟದಲ್ಲಿ ಬಳಲಿಕೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೊಡ್ಡವರ ಮಾತು, ದೊಡ್ಡ ಚಿಂತನೆ, ದೊಡ್ಡ ಆಲೋಚನೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡದಾದಂಥ ಒಂದು ಆಲೋಚನಾ ಯೋಚನಾ ಪ್ರಬೋಧಗಳಲ್ಲಿರೋರು ತುಂಬಾ ಹುಷಾರಾಗಿರತಕ್ಕಂಥದ್ದಿರಿ ಕರ್ಕಾಟಕ ರಾಶಿಯವರು. ಯಾಕಂದ್ರೆ ಬುಧ ಬಂದು ದೊಡ್ಡದು ಬಡ್ದು ಬಿಡ್ತಾನೆ, ಅಷ್ಟಮ ಶನಿ ಬೇರೆ ನೋಡಿ. ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ IPS ಇಲ್ಲ ಅದರ ತತ್ಸಮಾನ ವ್ಯಕ್ತಿಗಳು ಬಿಟ್ರೆ ಬೇರೆಯವ್ರು ಯಾರೇ ಜಾಗ ತಗೊಂಡಿದ್ರೆ ಮಾಡ್ತಿದ್ರೆ ತಮ್ಮ ಫ್ಯಾಮಿಲಿ, ಇದು ನಮ್ಮ ಇಲಾಖೆಗೆ ಗೊತ್ತಾಗ್ಬೇಕು ಅನ್ನತಕ್ಕಂಥ ಒಂದು ಅಮೆಂಡ್ಮೆಂಟು ಇಲ್ಲ ರೂಲೋ ಏನೋ ಒಂದು ನೋಟಿಫಿಕೇಶನ್ ಪಾಸ್ ಮಾಡಿದ್ದಾರೆ. ಎಲ್ಲಿಗೆ ಬಂತು? ಕಷ್ಟಪಟ್ಟು ದುಡ್ದು ತೆಗೆದುಕೊಂಡಿದ್ರು ಇಲ್ಲ ಹಿರಿಯರಿಂದ ಬಂದು ದುಡ್ಡು, ಇನ್ನೊಂದು, ಎಲ್ರಿಗೂ ಒಂದೇ ನ್ಯಾಯ ಮಾಡಿಬಿಡಿ. ಸರ್ಕಾರಿ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲ ಮೇಲಿಂದ ಕೆಳಗಡೆ ಇರೋ ಎಲ್ಲಾ ವ್ಯಕ್ತಿಗಳಿಗೂ ಇದೇನು ಮಧ್ಯದಲ್ಲಿರೋರ್ಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯನಾ? ಏನು ಅವ್ರೇನ್ ಜಾಸ್ತಿ ತಿನ್ಬಿಡ್ತಾರ? ದೊಡ್ಡವ್ರು ದೊಡ್ಡ ಕೆಲಸಗಳು ಮಾಡ್ತಾರೆ ಸ್ವಾಮಿ, ಇದಾವೆ ಸ್ವಾಮಿ. ಎಷ್ಟು ದೊಡ್ಡ ದೊಡ್ಡ ಖಜಾನೆನೆ ED ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ದಕ್ ಸಿಕ್ಕಿಲ್ಲ ಸ್ವಾಮಿ. ಇವನೇನೋ ಒಂದ್ ಸೈಟೋ 2 ಸೈಟೋ ಏನೋ ಒಂದ್ ಮಾಡ್ಕೊಂಡಿರ್ಬೋದು, ಹೆಂಡತಿ ಕಡೆಯಿಂದ ಇಲ್ಲ ಮಾವನ ಮನೆಯಿಂದ ಅಣ್ಣನ ಮನೆಯಿಂದ ಏನೋ ಬಂದಿರ್ಬೋದು, ಇಲ್ಲ ಒಂದ್ ಸಣ್ಣ ಗಿಫ್ಟೋ ಬಂದಿರ್ಬೋದು. ಅವ್ರು ಮಾಡಿರೋ ಕೆಲಸ ಕಾರ್ಯ ತತ್ಪರತೆ ದಕ್ಷತೆ ನೋಡಿ ಯಾರೋ ಇರ್ಲಿ ಸ್ವಾಮಿ ನೋಡಿ ನಾನು ಕೇಳೇ ಇಲ್ಲ, ಹಣ್ಣು ಕೊಟ್ಟಿದ್ದಾರೆ, ಹೌದಲ್ವಾ? ಏನೋಪ್ಪ ಇರ್ಲಿ. ಸೊ ಆ ರೀತಿ ಇರುತ್ತೆ ಕರ್ಕಾಟಕ ರಾಶಿ. ಏನೋ ಒಂದು ತೊಳಲಾಟ, ಒದ್ದಾಟ, ಮಿಕ್ಕಂತೆ. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಇಂಟೀರಿಯರ್ ಡೆಕೋರೇಟರ್, ಫರ್ನಿಚರ್, ಫರ್ನಿಶಿಂಗ್, ಕೆತ್ತನೆ, ಚಿತ್ರಕಲೆ, ಶಿಲ್ಪಕಲೆ,
ಮನೆ ನಿರ್ಮಾಣ, ಗೃಹ ನಿರ್ಮಾಣ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರು, ಸಿಹಿ ತಿಂಡಿಗಳು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಆಮೇಲೆ ಈ ಫ್ಲವರ್ಗಳನ್ನ ಬೆಳೆಸ್ತಕ್ಕಂಥದ್ದು, ತರಕಾರಿಗಳನ್ನ ಬೆಳೆಸ್ತಕ್ಕಂಥದ್ದು, ಮಾರತಕ್ಕಂಥದ್ದು, ಮಧ್ಯವರ್ತಿಗಳಾಗಿ ಇರತಕ್ಕಂಥದ್ದು, ಒಂದು ಸಣ್ಣ ಬೇಕರಿ, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಸಿಂಹರಾಶಿ, ಸೂರ್ಯ ಶನಿಯ ಜೊತೆಯಲ್ಲಿ ಕುಳಿತಿರೋದ್ರಿಂದ ದೊರೆಮಟ್ಟದ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ. ಆದರೂ ಸಾಮಾನ್ಯ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಕಷ್ಟಪಡ್ತಿದ್ದೀರಿ, ಲಾಯರ್ ಆಗಿದ್ದೀರಾ, ಸೂರ್ಯ ಬುಧ ಶನಿ ಬೇರೆ, ಲೀಗಲ್ ಡಿಪಾರ್ಟ್ಮೆಂಟ್, CBI ಡಿಪಾರ್ಟ್ಮೆಂಟ್, CID ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಡಿಪಾರ್ಟ್ಮೆಂಟ್, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್, ಜಡ್ಜ್ ಡಿಪಾರ್ಟ್ಮೆಂಟ್, ಡಾಕ್ಯುಮೆಂಟೇಶನ್ ಡಿಪಾರ್ಟ್ಮೆಂಟ್, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್, ಲೋನ್ ಡಿಪಾರ್ಟ್ಮೆಂಟ್, ಕನ್ಸಲ್ಟೆನ್ಸಿ ಡಿಪಾರ್ಟ್ಮೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಆದ್ರೂ ಅನುಕೂಲ, ಕೈ ತುಂಬಾ ದುಡ್ಡು, ಮನಸ್ಸು ತುಂಬಾ ಅಸಮಾಧಾನ ಇರತಕ್ಕಂಥ ಒಂದು ವಾರ. ಸ್ತ್ರೀಯರಿಂದ ಎಚ್ಚರಿಕೆ. ಅನೈತಿಕ ಗೆಳೆತನ, ಇಲ್ಲ ಅನೈತಿಕ ಸ್ನೇಹಿತರು, ಇಲ್ಲ ಹಳೆಯ ಗೆಳೆಯ, ಯಾವುದೋ ಒಂದು ತಲೆನೋವು ಒಂದುಂಟು, ಎಚ್ಚರಿಕೆ. ಸೋದರಿಯರಿಗೆ ಸಂಕಷ್ಟ. ಇನ್ನು ಕನ್ಯಾ ರಾಶಿ, ರಾಶಿಯಾಧಿಪತಿ ಬುಧ 6ನೇ ಮನೆಯಲ್ಲಿದ್ರೆ ಪ್ರಕಂಪನವಾಗಿರುತ್ತೆ. ಅದರಲ್ಲೂ ಸೂರ್ಯನ ಜೊತೆ, ಕರ್ಮಕಾರಕನ ಜೊತೆಯಲ್ಲಿ ಇರೋದ್ರಿಂದ ನಿಮ್ಮ ವೃತ್ತಿ, ಕೆಲಸ, ಕಾರ್ಯ ಆಲೋಚನಾಬದ್ಧವಾಗಿ ನಡೆಯುತ್ತೆ. ಆದರೂ ಬುಧ ಕುಂಭದಲ್ಲಿದ್ರೆ ನಾನಾ ಅವತಾರ ಹಾಕಿಸ್ತಾನೆ ಅನ್ನೋದು ನನ್ನ ಅನುಭವ. ಹೌದು, ಬುಧನೇನಾದರೂ ಕುಂಭದಲ್ಲಿದ್ರೆ ಡೆಡ್ಲಿ ಥ್ರೆಟ್. ಅದು ನನಗೆ ಭಯ, ನನ್ನ ಅನುಭವ ನೋಡಿದ್ದೇನೆ. ಕೆಡೋದು ಬೇರೆ, ಕೆಟ್ಟವರ ಜೊತೆಯಲ್ಲಿದ್ದು ನಮಗೂ ಅನ್ನಿಸ್ಕೊಳ್ಳೋದು ಬೇರೆ. ನಾನು ಕಳ್ತನನೇ ಮಾಡಿಲ್ಲ, ಅವನು ಯಾರೋ ಮಾಡಿದಂಥದ್ದು ಜೊತೆಯಲ್ಲಿದ್ದದಕ್ಕೆ ನನ್ನನ್ನು ಕರ್ಕೊಂಡೋಗಿ ಪೊಲೀಸು, ಎನ್ಕ್ವೈರಿ, FIR, A2, A3, A4 ಬೇರೆ ಬೇರೆ ರೀತಿಯ ಲೆಕ್ಕಾಚಾರ, ಪೆನಾಲ್ಟಿ, ನನ್ನ ಕಾರ್ ತಗೊಂಡು ನನ್ನ ಸ್ನೇಹಿತನ ತರಿಸ್ಕೊಂಡು ಹೋಗಿದ್ದಕ್ಕೆ ಅವನು ಮಾಡಿದ ಎಡವಟ್ಟಿಗೆ ನನ್ನ ಕಾರು ಸೀಸು, ನಾನು ಸೀಸು, ಈ ರೀತಿ ಇರುತ್ತೆ. ನಾನು ನೋಡಿದ್ದೇನೆ. ಬುಧ ಕುಂಭದಲ್ಲಿದ್ದರೆ ವಿಪರೀತ ವೇಗ, ವಿಪರೀತ ಮನಿ ಮೈಂಡೆಡ್, ಮನಿ ಕ್ಯಾಲ್ಕುಲೇಷನ್ಸ್, ಬೆಟ್ಟಿಂಗು, ಜೂಜು, ಸಟ್ಟ, ಬೇರೆ ಬೇರೆ ನಾನಾ ರೀತಿಯ ಅನೈತಿಕ ವ್ಯವಹಾರಗಳು, ದಿಢೀರ್ ದುಡ್ಡು, ದಿಢೀರ್ ವ್ಯವಹಾರ, ಈ ಪ್ರಬೋಧಗಳಿಗೆ ಬೇಗ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಜಾಸ್ತಿ. ಎಚ್ಚರಿಕೆ, ಯಾರಾದ್ರೂ ಎಚ್ಚರಿಕೆ. ಮುಖ್ಯವಾಗಿ ಕನ್ಯಾ ರಾಶಿ, ಡಬಲ್ ದುಡ್ಡು, ಡಬಲ್ ಮನಿ, ಡಬಲ್ ಕ್ಯಾಲ್ಕುಲೇಷನ್ ಬೇಡವೇ ಬೇಡ. ನಾನು ಸಿಂಗಲ್ ಆಗಿದ್ದೀನಪ್ಪ, ನೆಮ್ಮದಿಯಾಗಿದ್ದೇನೆ. ಇನ್ನು ತುಲಾ ರಾಶಿ, ಶುಕ್ರ ಕೇಂದ್ರದಲ್ಲಿದ್ದಾನೆ. ರಾಶಿಯಾಧಿಪತಿ ಬಲವಾಗಿದ್ದು ಬಿಟ್ರೆ ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಸಪ್ತಮದಲ್ಲಿ ಗುರು ಬಂದು ಶುಕ್ರನ್ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಸೊ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವೃತ್ತಿ ಬದಲಾವಣೆ, ಬಂಗಾರ ಸ್ವಲ್ಪ ತಗೊಳ್ಳೋದು, ವಿಶೇಷವಾಗಿ ಮನೆ ಫರ್ನಿಚರ್ ತಗೊಳ್ಳೋದು, ಅಲಂಕಾರ, ಒಪ್ಪ, ಓರಣ, ಮದುವೆ, ಮಾತುಕತೆ, ಜಾಗ ಎಲ್ಲ ನೋಡ್ತಕ್ಕಂಥ ವಾರ. ಚೆನ್ನಾಗಿದೆ, ಬ್ಯೂಟಿಫುಲ್. ಗುರು ಬೇರೆ ಶುಕ್ರನ್ ಸಾರ. ತುಲಾ ರಾಶಿಯವ್ರ ಗ್ಯಾರಂಟಿ ಒಂದು ಜಾಗನೋ, ಮನೆನೋ, ವಾಹನನೋ, ಮದುವೆ, ಮಾತುಕತೆ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಅದರಲ್ಲೂ ಕ್ರಷರು, ಮೈನಿಂಗು, ಆಟೋಮೊಬೈಲು, ಏರೋಸ್ಟೇಸು, ಏರೋಪ್ಲೇನು, ಅಲಂಕಾರ, ಒಪ್ಪ, ಕುಣಿತ, ಮೋಜು, ಮಸ್ತಿ, ಕಲಾವಿದರು, ಡಾನ್ಸು, ಮ್ಯೂಸಿಕ್ಕು, ಥಿಯೇಟರು, ಕ್ಲಬ್ಬು, ಕುಡಿತ, ಮೋಜು, ಆನಂದ, ನಗೆ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತವಾದಂತ ಒಂದು ಖುಷಿ, ಸಂಭ್ರಮ, ಅಭ್ಯುದಯ ಕೊಡತಕ್ಕಂತ ಒಂದು ವಾರ ಆಗುತ್ತೆ. ವೃಶ್ಚಿಕ ರಾಶಿ, ನಿಮಗೂ ಅಷ್ಟೇ. ರಾಶಿಯಾಧಿಪತಿ ಕುಜ ಉಚ್ಚಂಗತ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಟೆನ್ಷನ್ಗಳು ಅನ್ನೋದು ಬಿಟ್ರೆ ದೊಡ್ಡ ಸ್ಥಾನ ಅನುಭವಿಸ್ಬೇಕು. ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ಮಾತು, ದೊಡ್ಡ ಏಟು ಗ್ಯಾರಂಟಿ. ನೀವು ಮಾತಾಡಿದ್ರು ತಪ್ಪು, ಕೆಮ್ಮಿದ್ರು ತಪ್ಪು, ಗುಮ್ತೀನಿ ಅಂದ್ರೂ ತಪ್ಪು, ಬಿಡೋದಿಲ್ಲ ಪ್ರಕೃತಿ. ನಿಮಗೆ ಯಾಕೆ ಬೇಕಿತ್ತ ಮಾತು? ನೀವ್ ಯಾಕೆ ಆ ಮಾತುಗೋಗಿ ಪ್ರಚೋದನೆ ಆಗ್ಬೇಕು? ನಿಮ್ಮ ಕೆಲಸ ಏನು ಅಷ್ಟು ಮಾಡಿ. ನಾನು ಯಾರು ಗೊತ್ತಾ, ನಾನು ದೊಡ್ಡವನ್ ಗೊತ್ತಾ, ಅವೆಲ್ಲ ನಡೆಯೋಲ್ಲ. ನಿಮಗ್ ಮೀರಿದ ದೊಡ್ಡವನೊಬ್ಬ ಬರ್ತಾನೆ. ನಂದಿ ಬೆಟ್ಟಕ್ಕಿಂತ ದೊಡ್ಡ ಬೆಟ್ಟಗಳಿದ್ದಾವೆ.
ಹಿಮಾಲಯಕ್ಕಿಂತಲೂ ಹತ್ತಲ್ಲ 100 ಪಟ್ಟು ಎತ್ತರದ ಬೆಟ್ಟಗಳು, ಶಿಖರ ಶ್ರೇಣಿಗಳು ಸಾಗರದ ಆಳದಲ್ಲಿದ್ದಾವೆ, ತಲುಪಲಿಕ್ಕೆ ಆಗ್ತಿಲ್ಲ. ನಾವು ಬಂದು ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ನಾನಿದು ವೃಶ್ಚಿಕ ಹಂಗ್ ಮಾಡ್ಕೋತೀರಿ ತುಂಬಾ. ಕಡೆಗೆ ಜಾಂಬು ಅಂತಂತಲ್ಲ, ನಂಗೆ ಏನೋ ಆಗಲ್ಲ, ಸುಸ್ತಾಗಿ ಆಡೋದೆಲ್ಲ ವಯಸ್ಸಲ್ಲಿ ಆಟ ಆಡ್ಬಿಟ್ಟು ನರ ಸತ್ ಕೂತ್ಕೊಂಡಂತೆ. ತುಂಬಾ ಶಕ್ತಿ ಇರುವಾಗ ಗಿಡಗಳಾಕಿ, ಮರಗಳು ಮಾಡಿ, ಕಲ್ಯಾಣಿ ಕಟ್ಟಿ, ಒಂದ್ ಕೆರೆ ಕಟ್ಟಿ ನೀರು ತುಂಬಿಸ್ಕೊಳ್ಳಿ. ಈ ವಾರ ಆ ತರ ಮಾಡ್ಕೊಳ್ಳಿ. ಬ್ಯೂಟಿಫುಲ್. ಮಳೆಗಾಲ, ಬೆಳೆಗಾಲ, ಏನೇನ್ ಮಾಡ್ಬೇಕು ಈ ವಾರ ಹೆಜ್ಜೆ ಇಡಿ ಮಕ್ಕಳೇ. ತುಂಬಾ ಚೆನ್ನಾಗಿದೆ. ಸಂಗಾತಿಯ ಸಹಕಾರ, ವ್ಯವಹಾರಗಳಲ್ಲಿ ಅಭಿವೃದ್ಧಿ. ಆ ಒಂದು ಭರಣಿ ನಕ್ಷತ್ರ ದಾಟಬೇಡ್ಲಿ, ಕೃತಿಕಾ ನಕ್ಷತ್ರಕ್ಕೆ ಬರ್ತಿದ್ದಾಗೆ ನೋಡಿ ನಿಮ್ ಯೋಗ. ಆಲ್ರೆಡಿ ಕೆಲವು ವೃಶ್ಚಿಕ ರಾಶಿಯವ್ರು ಗ್ಯಾರಂಟಿ ಕಮೆಂಟ್ ಎಲ್ಲ ಹಾಕ್ತೀರಿ, ಕೆಲವೊಂದು ಚಿಕ್ಕುಗಳಿಂದ ಹೊರಗಡೆ ಬರ್ತಿದೀವಿ, ಏನೋ ದಾರಿ ಆಗ್ತಿದೆ ಅನ್ನೋ ತರ ಕಾಣಿಸ್ತಿದೆ ಗುರುಗಳೇ ಅನ್ನತಕ್ಕಂಥದ್ದು ಹೇಳ್ತೀರಿ. ಇದು ಪಕ್ಕಾ ವೃಶ್ಚಿಕಕ್ಕೆ ಅಂತ ಯೋಗಂ ಯೋಗ್ಯತಂ ಶುಭಯೋಗಂ ಇರತಕ್ಕಂಥ ಬಾಧ್ಯತಂ ಇದೆ. ಚೆನ್ನಾಗಿದೆ, ಹೋಗಿ. ಬ್ಯೂಟಿಫುಲ್, ಚೆನ್ನಾಗಿದೆ ಮಕ್ಕಳು. ಅದರಲ್ಲೂ ರಿಯಲ್ ಎಸ್ಟೇಟು, ಕ್ರಷರು, ಮೈನಿಂಗು, ಗ್ರಾನೈಟು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಲೀಗಲ್ ಇಲಾಖೆ, ಮುತ್ತು ರತ್ನಗಳ ವ್ಯಾಪಾರ, ಬಂಗಾರದ ವ್ಯಾಪಾರ, ವಜ್ರ ವೈಡೂರ್ಯಗಳ ವ್ಯಾಪಾರ, ಇಲ್ಲ ಅಂತ ಸಂಸ್ಥೆಗಳಲ್ಲಿ ಕೆಲಸ, ಡ್ರೈವರ್ ಆಗಿದ್ದೀರಾ, ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ, ಒಂದು ಪುಟ್ಟ ಆಟೋ ಇಟ್ಕೊಂಡಿದ್ರು ಕೈ ತುಂಬ ದುಡ್ಡು ನೋಡ್ತಕ್ಕಂಥ ವಾರ ಈ ವಾರ. ಮದುವೆ ಆಗದವರಿಗೆ ಮದುವೆ ಯೋಗ. ಧನುಸು ರಾಶಿ ಯೋಗಕಾರಕ ಕುಜ ಪ್ರಬಲವಾಗಿ ನಿಮ್ಮ ರಾಶಿಯಾಧಿಪತಿ ಗುರು ಪಂಚಮದಲ್ಲಿ ಕುಳಿತು, ಇಬ್ಬರೂ ಕೂಡ ಕೇಂದ್ರದಲ್ಲಿ ಇರುವುದರಿಂದ, 3ನೇ ಮನೆಯಲ್ಲಿ ಸೂರ್ಯ ಶನಿ ಇರೋದ್ರಿಂದ ಕುಂಭದ್ರೋಣ ಮಳೆ ಧನುಸು ರಾಶಿಗೂ. ಅದರಲ್ಲೂ ದೊಡ್ಡ ದೊಡ್ಡ ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ, ಆಟೋ ಏಜೆನ್ಸಿ, ವೆಹಿಕಲ್ ಏಜೆನ್ಸಿ, ಗಾಡಿಗಳನ್ನು ತಗೊಂಡು ಬಂದು ಮಾರೋದು, ಮನೆಗಳನ್ನು ತಗೊಂಡು ಮಾರೋದು, ಲೇಔಟ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ದೊಡ್ಡ ದೊಡ್ಡ ಪ್ರಾಪರ್ಟಿ ಡೆವಲಪ್ಮೆಂಟ್, ಇಲ್ಲ ಅದರಲ್ಲಿ ಒಂದು ಸಣ್ಣ ಕೆಲಸ ಆದರೂ ಸರಿ, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮ್ಯೂಸಿಕ್ ಕ್ಲಾಸ್, ಡಾನ್ಸ್ ಕ್ಲಾಸ್, ಪೇಂಟಿಂಗ್ ಕ್ಲಾಸ್, ಕಲೆಗೆ ಸಂಬಂಧಿತ ಕ್ಲಾಸ್ಗಳು ಕಲಿಸೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ವ್ಯವಹಾರ, ಗಾರ್ಮೆಂಟ್ಸು, ಬ್ಯೂಟಿ ಪಾರ್ಲರು, ಮೇಕಪ್ಪು, ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಐರನ್ ಶಾಪ್ ಇಟ್ಕೊಂಡಿದ್ದೀರಾ, ತುಂಬ ದೊಡ್ಡದಾದಂಥ ಸ್ಟೀಲು, ಸಿಮೆಂಟು, ಕಬ್ಬಿಣ, ಈ ಥರದ ಡಿಸ್ಟ್ರಿಬ್ಯೂಟರ್, ಡೀಲರ್, ಮಾರಾಟಗಾರರು ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಪೊಲೀಸ್ ಆಗಿದ್ದೀರಿ, ಲೀಗಲ್ ಸಿಸ್ಟಮ್ನಲ್ಲಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಸರ್ಜನ್ ಆಗಿದ್ದೀರಿ, ಇಂಜಿನಿಯರ್ ಆಗಿದ್ದೀರಿ, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ಇಂಟೀರಿಯರ್, ಮೆಕ್ಯಾನಿಕಲ್, ಕೆಮಿಕಲ್. ಬ್ಯೂಟಿಫುಲ್, ಅದ್ಭುತವಾದಂಥ ಒಂದು ವಾರ. ಇನ್ನು ಮಕರ ರಾಶಿ ನೀವು ಈ ವಾರ ಎಷ್ಟು ಓಡ್ತೀರೋ ಅಷ್ಟು ಓಡಿ. ಯಾಕಂದ್ರೆ ಶಕ್ತಿಕಾರಕ ಕುಜ, ಯೋಗಕಾರಕ ಶುಕ್ರ ನಿಮ್ಮ ಮನೆಯಲ್ಲಿ. ಒಂದೇ ಭಯ, ಕಳತ್ರ ದೋಷ ಅಂತ. ವಿಪರೀತ ಸಿಹಿ ಶಾಪವೇ, ಜಾಗ್ರತೆ. ವಿಪರೀತ ಸಿಹಿ ಶಾಪವೇ, ವಿಪರೀತ ತುಂಟಾಟ ಶಾಪವೇ, ವಿಪರೀತ ಗೆಳೆತನ ಶಾಪವೇ, ವಿಪರೀತ ಕುಡಿತ ಶಾಪವೇ, ವಿಪರೀತ ದುಡ್ಡು ಶಾಪವೇ. ಹೌದು, ವಿಪರೀತ ಬಲ ಶಾಪವೇ. ದುರ್ಯೋಧನ ತೊಡೆ ಮುರ್ಕೊಂಡು ಸತ್ತ. ವಿಪರೀತ ವಿದ್ಯೆ ಶಾಪವೇ. ಅಶ್ವತ್ಥಾಮ ಅಲೆಮಾರಿಯಾಗಿ ಅಲದಾಡುತ್ತಿದ್ದಾನೆ. ಕೂದಲು ಬಿಟ್ಕೊಂಡು, ಅಜ್ಜುಟ್ಟು ಬಿಟ್ಕೊಂಡು, ಮೈಯೆಲ್ಲ ಒಳ್ಳೆ ಹುಚ್ಚಿನ ತರ ಈಗಲೂ ಅಲೆದಾಡ್ತಿದ್ದ, ಅವನನ್ನು ನೋಡಿದವರಿದ್ದಾರೆ ಅನ್ನತಕ್ಕಂಥ ಮಾತು ಇದೇ ಆಗೋದು. ಸೊ ಮಕರ ರಾಶಿ ವಿಪರೀತ ಬಲ, ದುಡ್ಡು ಕಾಸು ಓಡಾಟ, ಸಿಕ್ಕಾಬಟ್ಟೆ ಓಡಾಟ, ದೊಡ್ಡ ದೊಡ್ಡ ಯೋಜನೆಗಳು, ಪವರ್ ಪ್ರಾಜೆಕ್ಟ್ಗಳು, ಮೂವಿ ಪ್ರಾಜೆಕ್ಟ್ಗಳು, ಡಿಸ್ಟ್ರಿಬ್ಯೂಷನ್ಶಿಪ್. ಯಾಕಂದ್ರೆ ಶುಕ್ರ ಆ ಮೂವಿ ಲ್ಯಾಂಡ್, ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು. ಕುಜ ದೊಡ್ಡ ದೊಡ್ಡ ವಾಹನಗಳು, ತುಂಬಾ ಲಕ್ಸುರಿ ವಾಹನಗಳು, ಲಕ್ಸುರಿ ವೆಹಿಕಲ್ಸು, ಲಕ್ಸುರಿ ಬಿಸ್ನೆಸ್ಸು, ಲಕ್ಸುರಿ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಕುಣಿತ, ಮಾಡೆಲಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಕುಂಭರಾಶಿ ರಾಜಕೀಯದಲ್ಲಿದ್ದರೆ ಕುಂಭದ್ರೋಣ ಮಳೆ ನಿಮ್ಮನ್ನು ತಡೆಯೋರಿಲ್ಲ. ರಾಜಗ್ರಹ ಸೂರ್ಯ ನಿಮ್ಮನೇಲೆ ಕುಳಿತಿದ್ದಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಯಾಕಂದ್ರೆ ಸೂರ್ಯ ಸುಟ್ಟಾಕ್ತಾನೆ. ಏನಾದರೂ ತಲೆಭಾರ, ಮೈಗ್ರೇನು, ಸೈನಸ್ಸು, ಹಾರ್ಟು, ಕೊಲೆಸ್ಟ್ರಾಲು, BP, ಶುಗರು, ನರ್ವಸ್ ಪ್ರಾಬ್ಲಮ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್, ಒತ್ತಡಗಳ ಒಂದು ಛಾಯೆ
ಇರ್ತಕ್ಕಂಥದ್ದು ಇರುತ್ತೆ. ಮಿಕ್ಕಂತೆ ಭೂಮಿ ವಿಚಾರದಲ್ಲಿ ದಿಢೀರ್ ಅಂತ ಕೆಲವೊಂದು ಲಾಭಗಳು ಬರ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳಲ್ಲಿ, ವಾಹನ ವ್ಯವಹಾರಗಳಲ್ಲಿ, ಆಕಸ್ಮಿಕ ವಾಹನ ಯೋಗ, ಭೂಮಿ ಯೋಗ ಉಂಟು. ದೂರ ಪ್ರಯಾಣ ಬೇಡ, ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್, ದೂರದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯಕ್ತಿಗಳು, ಈ ರೀತಿ ವೃತ್ತಿ ಉದ್ಯೋಗ ಹತ್ತಿರದಲ್ಲಿದ್ರೆ ಮಾಡ್ಕೊಂಡು ಹೋಗಿ. ದೂರದ್ದು ಅಂದ್ರೆ ಹುಷಾರು. ಯಾರೋ ಡೆಲ್ಲಿಲಂತೆ, ಯಾರೋ ಮುಂಬೈಯಿಂದ ಫೋನ್ ಮಾಡ್ತಾರೆ, ಇದ್ಯಾವುದೋ ಇನ್ವೆಸ್ಟ್ಮೆಂಟ್ ಹಾಕ್ಬಿಡಿ, ಇದ್ಯಾವುದೋ ಪ್ರಾಪರ್ಟಿ ಹಾಕ್ಬಿಡಿ, ಇದ್ಯಾವುದೋ ಸೇಲ್ ಮಾಡಿಬಿಡೋಣ, ನೀವು ಟ್ರಾನ್ಸ್ಫರ್ ಮಾಡಿಬಿಡಿ. ಈ ಥರದ್ದು ಕುಂಭರಾಶಿಯವ್ರಿಗೆ ಒಂಚೂರು ಗಲಿಬಿಲಿ ಇರ್ತಕ್ಕಂಥದ್ದು ಇರುತ್ತೆ. ಬೇಕಂತ ಏನೂ ತೊಂದರೆ ಇಲ್ಲ, ಬುಧ ಚೆನ್ನಾಗಿದ್ದಾನೆ. ವಿಪರೀತ ಬುದ್ಧಿ, ಸ್ವಲ್ಪ ಮಂದ ಬುದ್ಧಿಯೂ ಮಾಡಿಬಿಡ್ತಾನೆ, ಇಲ್ಲ ಅತಿ ವೇಗದ ಬುದ್ಧಿಯೂ ಮಾಡಿಬಿಡ್ತಾನೆ. ಶನಿ ನಾವು ಅಂದುಕೊಂಡಷ್ಟು ಶನಿ ಎಚ್ಚರ ಅಲ್ಲ, ಅದು ನಿಧಾನ ಅಲ್ಲ, ಗ್ರಹ ನಿಧಾನ ಇರ್ಬೋದು, ಆದ್ರೆ ನಮ್ಮದು ವಿಪರೀತ ಗ್ಯಾಸ್ ವೇಗ ಇರುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಈ ಕಮಿಷನ್ ಏಜೆಂಟ್ ಆಗಿದ್ದೀರಾ, ಒಳ್ಳೆ ರಾಜಕೀಯ ವ್ಯಕ್ತಿಗಳಿಗೆ PR ಆಗಿದ್ದೀರಾ, ದೊಡ್ಡ ಹಳೆಯ ರಾಜಕಾರಣಿ ಆಗಿದ್ದೀರಾ, ತುಂಬಾ ದೊಡ್ಡ ದೊಡ್ಡ ಗೆಜೆಟೆಡ್ ಆಫೀಸರ್ಸ್ಗೆ ಅಡ್ವೈಸರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಗುರು ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಲೀಗಲ್ ಅಡ್ವೈಸರ್ ಆಗಿದ್ದೀರಾ, ಗೌರ್ಮೆಂಟ್ ಅಡ್ವೈಸರ್ ಆಗಿದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು, ಆ ಥರದ ವ್ಯಕ್ತಿಗಳ ಜೊತೆ ಒಡನಾಟ, ಓಡಾಟ, ಸುತ್ತಾಟ, ವ್ಯವಹಾರ ತುಂಬ ಅಭಿವೃದ್ಧಿಯನ್ನ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರ. ಇನ್ನು ವಿಶೇಷವಾಗಿ ಮೀನರಾಶಿ, ಆತ್ಮಕಾರಕ ಸೂರ್ಯ 12ನೇ ಮನೆ, ಬುದ್ಧಿಕಾರಕ ಬುಧ 12ನೇ ಮನೆ, ಕರ್ಮಕಾರಕ ಶನಿ 12ನೇ ಮನೆ. ಈ ವಾರ ನಿಮಗೆ ಲಾಭ ನಷ್ಟ ಎರಡೂ ಸಮಪಾಲಿನಲ್ಲಿರುತ್ತೆ. ಯಾಕಂದ್ರೆ ಕುಜ ಯೋಗಕಾರಕ, ಅಷ್ಟಮಾಧಿಪತಿ ಲಾಭದಲ್ಲಿದ್ದಾಗ ಒಳ್ಳೆ ಲಾಭನೂ ಬರುತ್ತೆ, ತಗೊಂಡೋಗ್ಬಿಟ್ಟು ಜೈಲಲ್ಲೂ ಇಟ್ಟು ಬಿಡುತ್ತೆ. ಯಾರು ನೋಡಿ, ಲಂಡನ್ ಅಲ್ಲಿ ಕದ್ದಿದ್ದಾರೆ, ಬ್ಯಾಂಕು ಕದ್ದಿದ್ದಾರೆ, 700 ಕೋಟಿ ತಗೊಂಡು ಓಡೋಗಿದ್ದಾರೆ. ಇನ್ನೂ 1500 ಕೋಟಿ ಚಿಲ್ಲರೆ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಹುಡುಕಾಡಿ ಕಡೆಗೆ ಒಂದು 5 ವರ್ಷದ ನಂತರ ಹಿಡ್ಕೊಂಡು ಬಂದಿದ್ದಾರೆ. ಒಂದು 36 ಜನರ ಮೇಲೆ ಕೇಸ್ ನಡೆದಿದೆ, ಸಿಕ್ಕಾಕೊಂಡಿದ್ದಾರೆ. ಇವತ್ತಿಗೂ ಇನ್ನೂ 250 ಕೋಟಿ ರೂಪಾಯಿ ಸಿಕ್ಕಿಲ್ಲ ದುಡ್ಡು ಅಂತಕ್ಕಂಥದ್ದು. ಕಳ್ಳ ಎಲ್ಲಿದ್ರು ಸಿಕ್ಕಾಕೋಬೇಕು. ಮೊನ್ನೆ ನೋಡಿ 30 ವರ್ಷದ ನಂತರ ಒಬ್ಬನನ್ನು ಹಿಡಿದಿದ್ದಾರೆ. ಸಿಕ್ಕಾಕೋತಾರೆ, ಎಲ್ಲರಿಗೂ ಹೋಗ್ತೀರಿ, ಎಲ್ಲರಿಗೂ ಬಚ್ಚಿಟ್ಕೋತೀರಿ, ಎಲ್ಲರಿಗೂ ತಪ್ಪು ಲೆಕ್ಕಾಚಾರದಲ್ಲಿ ಇರ್ತೀರಿ, ಹೌದಲ್ವಾ? ಮೀನು ರಾಶಿ ಅದೊಂಚೂರು ನೋಡ್ಕೊಂಡು, ಮೆಷಿನರಿ, ಫ್ಯಾಕ್ಟ್ರಿ, ಸಿಮೆಂಟು, ಕಬ್ಬಿಣ, ಕೃಷಿಗಾರಿಕೆ, ಹೈನುಗಾರಿಕೆ, ಫ್ಲವರು, ಹಾರ್ಟಿಕಲ್ಚರು, ಈ ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ತರದ ಬೆಳೆಗಾರರು ಇಲ್ಲ ಮಧ್ಯವರ್ತಿಗಳು, ಹೋಟೆಲ್ ಇಟ್ಕೊಂಡಿದ್ದೀರಾ, ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ದೊಡ್ಡ ಏವಿಯೇಷನ್ ಇಂಡಸ್ಟ್ರಿ, ಇಂಜಿನಿಯರಿಂಗ್ ವಿಭಾಗದ ಇಂಡಸ್ಟ್ರಿ, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಫಲವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.